ಮಂಗಲಾಚರಣೆ. ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯುರ್ಯಾಣಂ ನಮೋ ವಜ್ರಾಯಾಣಂ ನಮೋ ಲೋಹಿ ಸಹಸ್ರಾಹುಣಂ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಅವಿರಲ ಶಬ್ದಗನೌಘಲ ಪ್ರಕ್ಷಾಳಿತ ಸಕಲ ಭೂತಲಮಲಕಲಂಕ ಮುನಿಭಿರುಪಾಸಿತ ತೀರ್ಥ ಸರಸ್ವತಿ ಹರಿತು ನೋ ದುರಿತಾನ್. ಅಜ್ಞಾನತಿಮಿರಾಂಧಾನಾಂ ಜ್ಞಾನಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂದಕುಂದಾರ್ಯೋ ದೀನಧರ್ಮೋಸ್ತು ಮಂಗಲಂ. ಸರ್ವಮಂಗಲಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ. ಶ್ರೀಮತ್ ಪರಮಗಂಭೀರಂ ಸ್ಯಾದ್ವಾ ದಾಮೋಗಲಾಂಛನಂ ತ್ರೈಲೋಕ್ಯನಾಥಸ್ಯ ಶಾಸನಂ ಜಿನಶಾಸನಂ. ನಮ್ಮ ದೇವಶಾಸ್ತ್ರ ಗುರುಗಳ ಪೂಜೆಯನ್ನು ಆಧರಿಸಿ ಸ್ವಾಧ್ಯಾಯದ ವಿಷಯ ನಡೀತಾ ಇದೆ. ನಿನ್ನೆ ನಾವು ಜಲ ಮತ್ತು ಚಂದನ ಅರ್ಘ್ಯಗಳ ವಿಚಾರವನ್ನು ಯಾವ ಜಲ ಮತ್ತು ಚಂದನದ ಯಾವ ಅರ್ಘ್ಯಗಳಿದೆ ಅವುಗಳ ಅರ್ಥವನ್ನು ತಿಳಿದಿದ್ದೇವೆ. ಅಕ್ಷತ ಯಾವ ಅರ್ಥ ಇದೆ, ಅಕ್ಷತದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಅಕ್ಷತ ವಾಸ್ತವಿಕವಾಗಿ ಯಾವ ಅಕ್ಷತದ ಸ್ವರೂಪ ಇದೆ, ಅದೇ ರೀತಿಯಾಗಿ ಆತ್ಮನ ಸ್ವರೂಪ ಕೂಡ ಇದೆ. ಹಾಗಾಗಿ ಆತ್ಮ ಅಥವಾ ಅಕ್ಷತ ಎರಡೂ ಒಂದೇ ಇದೆ. ಯಾವ ಆತ್ಮನ ಸ್ವರೂಪ ಇದೆ ಅದನ್ನು ಅಕ್ಷತಕ್ಕೆ ಹೋಲಿಸಿ ಆಚಾರ್ಯರು ಇಲ್ಲಿ ವಿಷಯವನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ. ಅಕ್ಷತದ ಪದ್ಯವನ್ನ ನಾನು ಮತ್ತೊಂದ್ಸಲ ಇಲ್ಲಿಂದ ಓದ್ತಾ ಇದ್ದೀನಿ. ನೇರವಾಗಿ ಪದ್ಯದ ಚರ್ಚೆಯನ್ನ ಮಾಡೋಣ. उज्ज्वल हूँ कुंद धवल हूँ प्रभु पर से न लगा हूँ किंचित भी, फिर भी अनुकूल लगे उन पर करता अभिमान निरंतर ही. जड़ पर झुक झुक जाता चेतन की नश्वर वैभव को अपनाया. निज शाश्वत अक्षय निधि पाने अब दास चरण रज में आया. अब दास चरण रज में आया. ಏನ್ ಹೇಳ್ತಿದ್ದಾರೆ? ಎರಡು ಲೈನ್ ಚರ್ಚೆ ಆಗಿತ್ತಲ್ಲ. ಉಜ್ವಲ ಹೂ ಕುಂದ ಧವಲ ಹೂ ಪ್ರಭು. ಹೇ ಪ್ರಭು, ನಾನು ಉಜ್ವಲ ಇದ್ದೇನೆ, ಅಖಂಡ ಇದ್ದೇನೆ, ಧವಲ ಇದ್ದೇನೆ. ಅದೇ ರೀತಿಯಾಗಿ ಅಕ್ಷತ ಕೂಡ ಹಾಗೆ ಇದೆ. ಮತ್ತೇನಿದೆ? ಪರಸೇನ ಲಗಾಹು ಕಿಂಚಿತ್ ಭಿ. ಅಕ್ಷತದ ಸ್ವರೂಪನೇ ಹಾಗಿದೆ. ಆ ಅಕ್ಷತೆ ಯಾರ ಜೊತೆಗೂ ಸಂಪರ್ಕವನ್ನ ಹೊಂದಿಲ್ಲ. ಯಾವ್ಯಾವ ಸಂಪರ್ಕಗಳಿತ್ತು, ಧವಲ ಅಕ್ಷತೆ ಇದೆಯಲ್ಲ, ಅದು ಭತ್ತ ಇದ್ದಾಗ ಅನೇಕ ಆವರಣಗಳು ಅದರ ಮೇಲೆ ಇತ್ತು. ಆ ಎಲ್ಲ ಆವರಣಗಳನ್ನ ತೆಗೆದು ಹಾಕದ ಮೇಲೆ ಇನ್ನ ಪುನಃ ಯಾವುದೇ ಸಂಯೋಗಕ್ಕೆ ಹೋಗತಕ್ಕಂತಹ ಯಾವುದೇ ರೀತಿಯಾದಂತಹ ಶಕ್ತಿ ಸಾಮರ್ಥ್ಯಗಳು ಅದರಲ್ಲಿ ಉಳಿದಿಲ್ಲ. ಶುಭ್ರ ಧವಲ ಅಕ್ಷತೆಯನ್ನ ನಾವು ಬೀಜನ ಬಿತ್ತಲಿಕ್ಕೆ ಆಗೋದಿಲ್ಲ. ಅಂದ್ರೆ ಪುನಃ ಅದರಿಂದ ಬೆಳೆ ಬರೋದಿಲ್ಲ.
ಜೀವೋತ್ಪತ್ತಿಯ ಶಕ್ತಿ ಇಲ್ಲ ಅದರಲ್ಲಿ. ಅಂದ್ರೆ ಪರದ್ರವ್ಯದ ಸಂಯೋಗಕ್ಕೆ ಬೇಕಾಗಿರುವಂತಹ ಯಾವ ರೀತಿಯಾದಂತಹ ನಿಮಿತ್ತಗಳಿತ್ತು ಅದ್ಯಾವುದೂ ಕೂಡ ಅಕ್ಷತದಲ್ಲಿ ಇಲ್ಲ. ಅದೇ ರೀತಿಯಾಗಿ ಜೀವದ್ರವ್ಯದ ಯಾವ ಸ್ವಭಾವ ಇದೆ, ಪರಸೆ ನ ಲಗಾಹು ಕಿಂಚಿತ್ ಭಿ, ಕಿಂಚಿತ್ ಮಾತ್ರ ಭಿ, ಸ್ವಲ್ಪವೂ ಕೂಡ ನನ್ನ ಸಂಬಂಧ ಪರಸೆ, ಪರದ್ರವ್ಯದ ಜೊತೆಗೆ ಸ್ವಲ್ಪವೂ ಕೂಡ ನನ್ನ ಸಂಬಂಧ ಯಾವತ್ತೂ ಬಂದಿಲ್ಲ. ಅಂದ್ರೆ ಜೀವ ಅನಾದಿ ಕಾಲದಿಂದ ಜೀವನೇ ಇದಾನಲ್ಲ, ಪರದ ಜೊತೆಗೆ ಅವನ ಸಂಬಂಧ ಅಂತ ಹೇಳಿದ್ರೆ ಇಲ್ಲಿ ಸಂಯೋಗ ರೂಪದಲ್ಲ. ಪರಸೇನ ಲಗಾಹು, ಲಗಾಹು ಅಂದ್ರೆ ಪರದ್ರವ್ಯದ ಸ್ಪರ್ಶ ಕೂಡ ಜೀವ ಮಾಡೋದಿಲ್ಲ ಅಂತಾರಲ್ಲ. ಆ ದೃಷ್ಟಿಯಿಂದ ಪರದ್ರವ್ಯ ರೂಪದಲ್ಲಿ ಯಾವತ್ತೂ ನಾನು ಪರಿಣಮನೆ ಆಗಲಿಲ್ಲ. ಪರದ್ರವ್ಯದ ಜೊತೆಗೆ ನನ್ನದು ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಹೀಗೆ ವಾಸ್ತವಿಕ ಸ್ವರೂಪ ಇದ್ರೂ ಕೂಡ ಫಿರ್ ಭಿ, ಹೀಗಿದ್ರೂ ಕೂಡ ಏನಾಗಿದೆ, ಅನುಕೂಲ ಲಗೆ ಉನ್ಪರ್, ಉನ್ಪರ್ ಅಂದ್ರೆ ಪರದ್ರವ್ಯ, ಪರದ್ರವ್ಯಗಳ ಮೇಲೆ ಅವುಗಳು ಅನುಕೂಲ ಇದಾವೆ ಅನ್ನತಕ್ಕಂತಹ ಆರೋಪ ಬರುತ್ತೆ. ಹಿಂದಿನ ಪದ್ಧತಿ ಏನಾದ್ರು ಪ್ರತಿಕೂಲ ಸಂಯೋಗೋ ಮೇ ಕ್ರೋಧಿತ ಹೋಕರ ಸಂಸಾರ ಬಡಾಯ ಹೇ, ಅಲ್ಲೇನಾದ್ರು ಈ ಪರದ್ರವ್ಯಗಳ ಯಾವ ಸ್ವರೂಪ ಇದೆ ಅದುಗಳಲ್ಲಿ ಕೆಲವು ಅನುಕೂಲ ಇದೆ, ಕೆಲವು ಪ್ರತಿಕೂಲ ಇದೆ. ಪ್ರತಿಕೂಲ ಬಂದಾಗ ಕ್ರೋಧ ಉತ್ಪನ್ನ ಆಗುತ್ತೆ. ಯಾಕಂದ್ರೆ ಜಲ ಯಾವ ಅರ್ಘ್ಯ ಇದೆ ಅದನ್ನ ನಾವು ಕ್ರೋಧದ ನಾಶಪೂರ್ವಕವಾಗಿ ನಾನು ಜಲವನ್ನ ಅರ್ಪಣೆ ಮಾಡ್ತೇವೆ ಅನ್ನತಕ್ಕಂತಹ ಒಂದು ನಿರೂಪಣೆ ಕೂಡ ಇದೆ. ಹಾಗಾಗಿ ಅಲ್ಲಿ ಕ್ರೋಧವನ್ನ ತಗೊಂಡ್ರು. ಇಲ್ಲಿ ಚಂದನ ಅಕ್ಷತದಲ್ಲಿ ಏನಾಯ್ತು, ಯಾವ ನಮ್ಮ ಅನುಕೂಲ ಪ್ರತಿಭಾಸ ಇದೆ ಅನುಕೂಲ ಪ್ರತಿಭಾಸವನ್ನ ತಗೋತಾರೆ, ಕ್ರೋಧ ಮಾನ್ ಮಾಯಾ ಆ ರೀತಿಯ ತಕೊಂಬರೋದು. ಯಾವ ಈ ಪರದ್ರವ್ಯಗಳಿದೆ ಅವುಗಳನ್ನ ಅನುಕೂಲ ಅಂತ ತಿಳಿತೇನೆ. ಅನುಕೂಲ ಅಂತ ತಿಳಿಯೋದ್ರಿಂದ ಏನಾಗುತ್ತೆ, ಕರ್ತಾ ಅಭಿಮಾನ ನಿರಂತರ ಅಹಂಕಾರ ಮಾಡ್ತಾ ಇರ್ತಾನೆ. ಯಾವ್ದರ ಅಹಂಕಾರ ಇದೆಯಪ್ಪ ನಿನಗೆ, ಯಾವ್ದ್ರ ಬಗ್ಗೆ ಅಹಂಕಾರ ಮಾಡ್ತೀವಿ? ಅರೆ ನಾನು ಕೋಟ್ಯಾಧಿಪತಿ ಇದ್ದೇನೆ, ಅಹಂಕಾರ ಇದೆ ಅವನಿಗೆ. ಅರೆ ಕೋಟಿ ಇದು ಪುದ್ಗಲ ದ್ರವ್ಯದ ಆಟ ಇದೆ, ನಿನ್ನ ಸ್ವರೂಪ ಎಲ್ಲಿದೆ, ನಿನ್ನ ಸ್ವಭಾವ ಎಲ್ಲಿದೆ? ಈ ಕೋಟಿ ಕ್ಷಣ ಮಾತ್ರದಲ್ಲಿ ಇನ್ನೊಬ್ಬರ ಕೈಗೆ ಹೋಗ್ಲಿಕ್ಕೆ ಜಾಸ್ತಿ ಸಮಯ ಬೇಕಾಗೋದಿಲ್ಲ. ಈ ಕಡೆಗೆ ದ್ರವ್ಯ ಕರ್ಮದ ಉದಯ ಬದಲಾಗತ್ತೆ, ಆ ಕಡೆಗೆ ನಿನ್ನೆಲ್ಲಾ ಸಂಯೋಗಗಳು ನಿನ್ನನ್ನ ಬಿಟ್ಟು ಹೊರಟೋಗುತ್ತೆ. ನಾವು ಚರ್ಚೆ ಮಾಡಿದೀವಲ್ಲ ಕರ್ಮದಲ್ಲಿ, ಈ ಎಲ್ಲಾ ಸಂಯೋಗಗಳು ಕರ್ಮದ ಮಾತು ಕೇಳತ್ತೆ ಹೊರತು ನಿನ್ನ ಮಾತು ಕೇಳೋದಿಲ್ಲ. ನಾನು ಹೆಂಗ್ ಹೇಳ್ತೀನಿ ಹಾಗೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಕೇಳೋದಿಲ್ಲ. ನನಗೇನು ಅನ್ಸುತ್ತೆ, ನಾನು ಯಾರಿಗಾದ್ರೂ ಟ್ರಾನ್ಸ್ಫರ್ ಮಾಡಿದ್ರೆ ದುಡ್ಡು ಹೋಗುತ್ತೆ, ನಾನ್ ಮಾಡ್ಲಿಲ್ಲ ಅಂದ್ರೆ ಹೆಂಗ್ ಹೋಗುತ್ತೆ? ಅರೆ ನಿಜವಾಗ್ಲಂತೂ ಕರ್ಮ ಅದು ಟ್ರಾನ್ಸ್ಫರ್ ಮಾಡತ್ತೆ, ನಾನ್ ಯಾರು ಟ್ರಾನ್ಸ್ಫರ್ ಮಾಡೋನು? ಪುದ್ಗಲ ದ್ರವ್ಯದಲ್ಲಿ ನನ್ನ ಹಸ್ತಕ್ಷೇಪ ಎಲ್ಲಿ ನಡೆಯುತ್ತೆ? ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟ್ಗೆ ದುಡ್ಡು ಹೋಗ್ತಾ ಇದೆಯಲ್ಲ, ಎಲ್ಲಿಂದ ಹೋಗುತ್ತಿದೆ? ಈ ಪುದ್ಗಲ ಕರ್ಮದ ಉದಯದಿಂದ ಹೋಗುತ್ತಾ ಇದೆ. ಇದುವರೆಗೆ ನಿಜವಾಗ್ಲೂ ನಾವು ವಿಚಾರವನ್ನ ತಿಳಿಬೇಕಾಗತ್ತೆ. ಆ ಪುದ್ಗಲ ದ್ರವ್ಯದ ಯಾವ ಉದಯ ಇದೆ, ಆ ಪುದ್ಗಲ ದ್ರವ್ಯದ ಉದಯದ ಕಾರಣದಿಂದ ಈ ರೀತಿಯಾದಂತಹ ಯಾವ ನಮ್ಮ ಸಂಯೋಗಗಳಿದೆ ಆ ಸಂಯೋಗಗಳು ಬದಲಾಗ್ತಾ ಇರುತ್ತೆ. ನಾನು ಅಹಂಕಾರದಿಂದ ನಿರಂತರವಾಗಿ ಅಭಿಮಾನ ಪಡ್ತಾ ಇರ್ತೇನೆ. ನನ್ನ ಯಾವ ಬ್ಯಾಲೆನ್ಸ್ ಇದೆ ಇಷ್ಟಿದೆ, ನಂದು ಆಸ್ತಿ ಇಷ್ಟಿದೆ, ನಾನು ನೋಡ್ಲಿಕ್ಕೆ ಎಷ್ಟು ಸುಂದರ ಇದ್ದೇನೆ, ನನ್ನ ತರ ಯಾರಿದ್ದಾರೆ ಇತ್ಯಾದಿ ವಿಚಾರಗಳಿಂದ ಏನ್ ಮಾಡ್ತಾನೆ, ನಿರಂತರ ಅಭಿಮಾನ ಮಾಡ್ಲಿಕ್ಕೆ ಇವನಿಗೆ ಯಾವುದೇ ರೀತಿಯಾದಂತಹ ನಿಮಿತ್ತಗಳು ಬೇಕಾಗೋದಿಲ್ಲ. ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಅಹಂಕಾರ ಮಾಡ್ತಾನೆ ಇವನಿಗೆ. ಬಸ್ತಿಗೆ ಹೋಗಿದ್ವಿ, ಯಾರೋ ಹೇಳಿದ್ರು ನಿಮ್ ಕುರ್ತಾ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಏನಾಗೋಯ್ತು ಇವನಿಗೆ? ಶುರು ಆಯ್ತು, ಅರೆ ನನ್ ಕುರ್ತಾ ಚೆನ್ನಾಗಿದೆ ಅಂತ ಇದ್ದಾರೆ, ನನ್ನ ಕುರ್ತಾ ಚೆನ್ನಾಗಿದೆ ಅಂತ ಇದ್ದಾರೆ. ಏನಾಗೋಯ್ತು?
ಅವನಿಗೆ ದಿನ ಅದೇ ಜ್ಞಾನ. ಆ ದರ್ಶನ ಮಾಡುವಾಗ್ಲೂ ಇವನ್ ತಲೆಯಲ್ಲಿ ಏನಿದೆ, ಅರೆ ನನ್ ಕುರ್ತಾ ಚೆನ್ನಾಗಿದೆ. ವರ್ಣನೆ ಯಾರು ಮಾಡ್ತಿದ್ದಾರೆ? ಅವನ್ ಹಾಕಿರೋ ಬಟ್ಟೆದು. ಆದ್ರೆ ಇವನಿಗೆ ಅನಿಸ್ತಾ ಇದೆ ನಂದೇ ವರ್ಣನೆ ಮಾಡ್ತಿದ್ದಾರೆ. ಅರೆ ಹೋಗುವಾಗ ಯಾರೋ ಸ್ನೇಹಿತರು, ಅರೆ ನಿನ್ನ ಶೂಸ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇವನಿಗೆ ಅಹಂಕಾರ ಆಗ್ಲಿಕ್ಕೆ ಶುರು ಆಗುತ್ತೆ. ಯಾರು ಚೆನ್ನಾಗಿದೆ ಅಂದಿದ್ರು ಶೂಸ್ ವರ್ಣನೆ ಮಾಡ್ತವ್ರೆ, ಆದ್ರೆ ಇವನಿಗೆ ಏನ್ ಅನಿಸ್ತಾ ಇದೆ? ಅಹಂಕಾರ ಮಾಡ್ಲಿಕ್ಕೆ ಅಹಂಕಾರಿ ಜೀವಕ್ಕೆ ಯಾವುದೇ ಕಾರಣ ಬೇಕಾಗಿಲ್ಲ. ಯಾಕಂದ್ರೆ ಅಹಂಕಾರನೇ ಅವನು ಸ್ವಭಾವ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಪರದ್ರವ್ಯಗಳನ್ನ ಅನುಕೂಲ ಅಂತ ತಿಳಿದು ಅಹಂಕಾರ ಮಾಡ್ತಿರ್ತಾನೆ. ನಾವು ನೋಡ್ತೇವೆ ಎಂತೆಂತ ಶ್ರೀಮಂತರು, ಎಂತೆಂತ ಸಂಯೋಗದಲ್ಲಿ ಇರ್ತಕ್ಕಂತಹ ಜೀವಿಗಳು ಇವಾಗ ಹೇಳ್ತಾ ಇದ್ದೇವೆ. ಪುರಾಣಗಳಲ್ಲೂ ಅನೇಕ ಕಥೆಗಳನ್ನ ನಾವು ಓದಿದ್ದೇವೆ, ಎಂತೆಂತ ಸದಾಕ ಪುರುಷರಿಂದ ಏನೇನಾಗುತ್ತೆ ಅಂತ. ಉದ್ಗಲ ಕರ್ಮದ ಬದಲಾದ್ರೆ ಎಲ್ಲವೂ ಬದಲಾಗುತ್ತೆ. ಹಾಗಾಗಿ ಯಾವ ಪರದ್ರವ್ಯಗಳಿದೆ ಆ ಪರದ್ರವ್ಯಗಳು ಅನುಕೂಲ ಪ್ರತಿಕೂಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇವನಿಗೆ ಅನುಕೂಲ ಅಂತ ಅನಿಸ್ತವೆ, ಹಾಗಾಗಿ ಅಹಂಕಾರ ಮಾಡ್ತಾನೆ. ಮತ್ತೆ ಯಾವಾಗ ಅಹಂಕಾರ ಮಾಡ್ತಾನೆ ಅವಾಗ ಏನಾಗ್ಲಿಕ್ಕೆ ಶುರು ಆಗುತ್ತೆ? ಜಡ್ ಪರ್ ಝುಕ್ ಝುಕ್ ಜಾತಾ ಚೇತನ್. ಅವಾಗೇನಾಗುತ್ತೆ? ಜಡ್ ಪರ್ ಅಂತ ಹೇಳಿದ್ರೆ ಯಾವ ಜಡ ದ್ರವ್ಯ ಇದೆ, ಯಾವ ಪುದ್ಗಲ ದ್ರವ್ಯ ಇದೆ, ಆ ಜಡ ದ್ರವ್ಯದ ಕಡೆಗೆ, ಪುದ್ಗಲದ ಕಡೆಗೆ ಝುಕ್ ಝುಕ್ ಜಾತಾ ಚೇತನ್. ಝುಕ್ ಅಂದ್ರೆ ತಲೆಬಾಗಿ ಶರಣನಾಗಿ ಪುದ್ಗಲದ ಕಡೆಗೆ ಹೋಗ್ತಾನೆ. झुक झुक कर जाता है, मतलब शरण में पुद्गल के शरण में जाता है. अरे बस अब एक पुद्गल द्रव्य ही मेरा शरण है ऐसा समझकर पुद्गल. ನಿಜವಾಗ್ಲೂ ಹೀಗೆ ಇದೆ, ಹೀಗೆ ಬರ್ದಿರೋದಿದೆ. ಈ ರೀತಿ ಯಾರು ಹೇಳ್ತಾರೆ? ಅರೆ ಪುದ್ಗಲ ನೀನ್ ಒಬ್ನೇ ನನಗ್ ಶರಣ ಇದೆಯಾ ಅಂತ ಯಾರು ಹೇಳ್ತಾರೆ? ಈ ಬಾಯಿಂದ ಹೇಳೋದ್ ಬೇಕಾಗಿಲ್ವಲ್ಲ. ಅಜ್ಞಾನಿಯ ಯಾವ ಪರಿಣಮನ ಇದೆ, ಯಾವ ಪ್ರವೃತ್ತಿ ಇದೆ, ಅದು ಇದೇ ತರ ಇದೆ. ಸದಾ ಕಾಲ 24 hours ಪುದ್ಗಲ ದ್ರವ್ಯದ ದಾಸನಾಗ್ಬಿಟ್ಟಿದ್ದಾನೆ. ಅವನಿಗೇನೇ ಸಮಸ್ಯೆ ಬಂದ್ರು ಪುದ್ಗಲ ದ್ರವ್ಯವನ್ನು ಹುಡ್ಕೊಂಡು ಹೋಗ್ತಾನೆ. ಯಾಕೋ ಮನಸ್ಸು ಸರಿ ಇಲ್ಲ, ಏನ್ ಮಾಡೋದು? ಏನಾದ್ರೂ ಸ್ವೀಟ್ ತಿನ್ನೋಣ, ಪುದ್ಗಲ ದ್ರವ್ಯಕ್ಕೆ ಹೋದ. ಯಾವ್ದಾದ್ರು ಮೂವಿ ನೋಡೋಣ, ಪುನಃ ಪುದ್ಗಲ ದ್ರವ್ಯಕ್ಕೆ ಹೋದ. ಏನಾದ್ರೂ ಸಂಗೀತ ಪುನಃ ಪುದ್ಗಲ ದ್ರವ್ಯಕ್ಕೆ ಹೋದ. ಅರೆ ಇವನಿಗೆ ಏನೇ ಸಮಸ್ಯೆ ಬಂದ್ರು ಪುದ್ಗಲ ದ್ರವ್ಯದ ಶರಣಕ್ಕೆ ಹೋಗ್ತಾನೆ ಅಜ್ಞಾನಿ. ಝುಕ್ ಝುಕ್ ಜಾತ ಚೇತನ್, ತಲೆಬಾಗಿ ಶರಣನಾಗಿ ಪುದ್ಗಲ ದ್ರವ್ಯದ ಕಡೆಗೆ ಹೋಗ್ತಾನೆ. ಯಾಕೆ ಹೋಗ್ತಾನೆ? ಯಾಕಂದ್ರೆ ಇವ್ರಿಗೆ ಅನ್ಸುತ್ತೆ ಈ ಪುದ್ಗಲ ದ್ರವ್ಯ ನನಗೆ ಅನುಕೂಲ ಇದೆ, ಇದು ನನಗೆ ಅನುಕೂಲತೆಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಪುದ್ಗಲ ದ್ರವ್ಯದ ಸಂಯೋಗ ನನ್ನ ಜೊತೆಗಿದ್ರೆ ಒಳ್ಳೆ ಸಂಯೋಗ, ನಾನು ಸುಖಿಯಾಗಿರ್ತೇನೆ. ಹಾಗಾಗಿ ಪುದ್ಗಲ ದ್ರವ್ಯದ ಶರಣಕ್ಕೆ ಆಶ್ರಯಕ್ಕೆ ಹೋಗುತ್ತಾನೆ. ಮತ್ತು ಪುದ್ಗಲ ದ್ರವ್ಯದ ಆಶ್ರಯಕ್ಕೆ ಹೋಗೋದ್ರಿಂದ ಏನಾಯ್ತು? ಚೇತನ್ ನಶ್ವರ ವೈಭವ ಕೋ ಅಪನಾಯ. ಏನ್ ತಪ್ಪಾಗೋಯ್ತು? ಚೈತನ್ಯ ಸ್ವರೂಪಿ ಆತ್ಮ, ಅನಾದಿ ಅನಂತ ಕ್ಷಾಯಿಕ ಸ್ವರೂಪಿ ಆತ್ಮ ಏನ್ ಮಾಡ್ದ? ನಶ್ವರ ವೈಭವ ಕೋ ಅಪನಾಯ. ಯಾವುದು ಕ್ಷಣಿಕ ಇದೆ, ಯಾವುದು ನಾಶವಾಗೋದಿದೆ, ಅಂತಹ ವೈಭವವನ್ನ ತನ್ನದು ಅಂತ ತಿಳ್ಕೊಂಡು ಅದನ್ನ ಸ್ವೀಕಾರ ಮಾಡ್ತಾನೆ. ಮತ್ತು ತನ್ನ ಯಾವ ಶಾಶ್ವತ ಸ್ವರೂಪ ಇದೆ ಅದನ್ನ ಬಿಟ್ಟು ಬಿಡ್ತಾನೆ. ಚಿಕ್ಕ ಮಕ್ಕಳು ಇರ್ತಾರಲ್ಲ, ಚಿಕ್ಕ ಮಕ್ಕಳಿಗೆ ಕೈಯಲ್ಲಿ ಯಾವ್ದಾದ್ರು ಚಾಕು ಗೀಕು ತಗೊಂಡ್ಬಿಟ್ರೆ ಎಲ್ಲಿ ಏನ್ ಮಾಡ್ಕೋತವೆ ಗೊತ್ತಿಲ್ಲ. ಅದನ್ನ ಕೈಯಿಂದ ಈಸ್ಕೋಬೇಕಲ್ಲ. ಏನ್ ಮಾಡ್ತೀವಿ ನಾವು? ಬೇರೆ ಯಾವುದಾದ್ರೂ ಒಂದು ವಸ್ತುವನ್ನ ಕೊಟ್ಟು ಅದನ್ನ ಈಸ್ಕೋತೇವೆ. ಆದ್ರೆ ಕೈಯಲ್ಲಿ ಎಷ್ಟೇ ಅಮೂಲ್ಯವಾದ ವಸ್ತು ಇಟ್ಕೊಂಡಿದ್ರು ಕೂಡ ಮಗುಗೆ ಇನ್ನೊಂದು ವಸ್ತುವನ್ನ ತೋರಿಸಿದ್ರೆ ಅದೇನ್ ಮಾಡುತ್ತೆ? ಇನ್ನೊಂದು ವಸ್ತುವನ್ನ ತಗೊಳ್ಳಿಕ್ಕೆ ಹೊರಟೋಗ್ಬಿಡುತ್ತೆ. ಕೈಯಲ್ಲಿ ಅದಕ್ಕಿಂತ ಒಳ್ಳೆ ವಸ್ತು ಇದೆ. ಹಾಗೆ ಅಜ್ಞಾನಿ ಏನ್ ಮಾಡ್ತಿದ್ದಾನೆ? ತನ್ನದೇ ಶಾಶ್ವತ ಸ್ವಭಾವ ಇದೆ, ಆದ್ರೆ ಎಲ್ಲಿಗೆ ಹೋಗ್ತಾ ಇದ್ದಾನೆ? ಕ್ಷಣಿಕ ಸ್ವರೂಪದ ಕಡೆಗೆ ಹೋಗ್ತಾ ಇದ್ದಾನೆ.
ನನ್ನ ಸ್ವಭಾವ, ನನ್ನ ಅಂತರಂಗದಲ್ಲೇ ಕ್ಷಣಿಕ ಸುಖ ಇದೆ ಮತ್ತು ಕ್ಷಣಿಕ ಇಂದ್ರಿಯ ಸುಖದ ಹಿಂದೆ ಓಡೋಗ್ತಾ ಇದ್ದೀನಿ. ಒಂದ್ಸಲಿ ಚಕ್ಷು ಇಂದ್ರಿಯದ ಹಿಂದೆ ಹುಚ್ಚಾಗಿರ್ತೇನೆ, ಇನ್ನೊಂದ್ಸಲಿ ರಸನೇಂದ್ರಿಯದ ಹಿಂದೆ. ಆ, ಪ್ರತಿ ಸಮಯ ನಾನು ಕ್ಷಣಿಕ ಸುಖದ ಹಿಂದೆ ಓಡಿ ಹೋಗ್ತಾ ಇದ್ದೀನಿ. ಆದ್ರೆ ಇಷ್ಟು ದಿನ ಹೋಗ್ತಾ ಇದ್ದೀನಿ, ಏನೂ ಸಿಕ್ಕಿಲ್ಲ, ಮುಂದೇನೂ ಸಿಗೋದಿಲ್ಲ. ಆದ್ರೆ ಅಂತರಂಗ ಸ್ವರೂಪದಲ್ಲಿ ಶಾಶ್ವತ ಕ್ಷಾಯಿಕ ಆನಂದ ಇದೆ, ಕ್ಷಾಯಿಕ ಸುಖ ಇದೆ, ಅತೀಂದ್ರಿಯ ಸುಖ ಇದೆ ಅಂತರಂಗದಲ್ಲಿ. ಆದ್ರೆ ಅಂತರಂಗದ ಅತೀಂದ್ರಿಯ ವೈಭವವನ್ನ ಬಿಟ್ಟು, ಶಾಶ್ವತ ವೈಭವವನ್ನ ಬಿಟ್ಟು ಯಾವ ಕ್ಷಣಿಕ ವೈಭವ ಇದೆ, ಇಂದ್ರಿಯ ಸುಖ ಇದೆ, ಅದರ ಕಡೆಗೆ ಹೋಗ್ತಾನೆ. ಹಾಗಾಗಿ ಈ ಇಂದ್ರಿಯ ಸುಖ ಇದೆ, ಈ ಇಂದ್ರಿಯ ಸುಖ ವಾಸ್ತವಿಕವಾಗಿ ಯಾವುದೇ ರೀತಿಯಾಗಿ ಶಾಶ್ವತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಶಾಶ್ವತ ಆಗ್ಲಿಕ್ಕೆ ಯಾಕೆ ಸಾಧ್ಯ ಇಲ್ಲ? ಯಾಕಂತ ಹೇಳಿದ್ರೆ ಈ ಯಾವ ಶಾಶ್ವತ ಇಂದ್ರಿಯದ ಸ್ವರೂಪ ಇದೆ, ಆ ಶಾಶ್ವತ ಇಂದ್ರಿಯದ ಸ್ವರೂಪ, ಕ್ಷಾಯಿಕ ಇಂದ್ರಿಯದ ಸ್ವರೂಪ ಯಾವತ್ತಿಗೂ ಕೂಡ ಪೂರ್ಣ ಆಗೋದಿಲ್ಲ. ಹಾಗಾಗಿ ಏನ್ ಹೇಳ್ತಾರೆ, ಜಡ ಪರ ಜುಕ್ ಜುಕ್ ಜಾತಾ ಚೇತನ್ ನಶ್ವರ ವೈಭವ ಕೋ ಅಪನಾಯ ನಿಜ ಶಾಶ್ವತ ಅಕ್ಷಯ ನಿಧಿ ಪಾನೆ ಅಬ್ ದಾಸ ಚರಣ ರಜ ಮೇ ಆಯ. ಏನ್ ಹೇಳ್ತಿದ್ದಾರೆ? ನಿಜ ದಾಸ ಚರಣ ರಜ ಮೇ ಆಯ. ಯಾವುದಕ್ಕೋಸ್ಕರ? ನಿಜ ಶಾಶ್ವತ ಅಕ್ಷಯ ನಿಧಿ. ಎಲ್ಲಿಗೋಸ್ಕರ? ಶಾಶ್ವತ ಅಕ್ಷಯ ನಿಧಿ ಪಾನೆ. ಅಂದ್ರೆ ಅಕ್ಷಯ ನಿಧಿ ಯಾವುದು? ಯಾವುದಕ್ಕೆ ಅಕ್ಷಯ ನಿಧಿ ಅಂತ ಕರೀತಾ ಇದ್ದಾರೆ? ಯಾವುದು ಆತ್ಮನ ಶಾಶ್ವತ ಸ್ವರೂಪ ಇದೆ, ಅದು ಅಕ್ಷಯ ನಿಧಿ ಇದೆ. ಆ ಅಕ್ಷಯ ನಿಧಿ ಮ್ಯೂಟ್ ಮಾಡ್ಕೊಂಡ್ರೆ ಎಲ್ಲರೂ ಸರಿ ಹೋಗುತ್ತೆ. ಯಾವ ಅಕ್ಷಯ ನಿಧಿ ಇದೆ, ಆ ಅಕ್ಷಯ ನಿಧಿಯನ್ನ ನಾನು ಪ್ರಾಪ್ತ ಮಾಡ್ಕೊಳ್ಳಿಕ್ಕೋಸ್ಕರ ಹೇ ಅರ್ಹಂತ ಪರಮೇಷ್ಠಿ, ನಾನು ನಿಮ್ಮ ಹತ್ರ ಬಂದಿದ್ದೇನೆ. ಆ ಅಕ್ಷತ ಸ್ವರೂಪವನ್ನ, ಅಕ್ಷತ ದ್ರವ್ಯವನ್ನ ಯಾವುದಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ? ನಿಜ ಶಾಶ್ವತ ಅಕ್ಷಯ ನಿಧಿ. ನಿಜ ಶಾಶ್ವತ, ನನ್ನ ಸ್ವಂತ ಯಾವ ಶಾಶ್ವತವಾದಂತಹ ಅಕ್ಷಯ ನಿಧಿ ಇದೆ. ನಿಧಿ ಯಾಕಂದ್ರೆ ಅನಂತ ಸುಖ ಇದೆ. ಹಾಗಾಗಿ ನನ್ನ ಶಾಶ್ವತ ಅಕ್ಷಯ ಸ್ವರೂಪವಾದಂತಹ, ಅಂದ್ರೆ ಎಂದೂ ನಾಶವಾಗದಂತಹ ಯಾವ ಅಂತರಂಗದ ಅನಂತ ಸುಖ ರೂಪ ನಿಧಿ ಇದೆ, ಅದನ್ನ ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಹೇ ಅನಂತ ಪರಮೇಷ್ಠಿ, ನಿಮ್ಮ ದಾಸ ಚರಣ ರಜಮೇಯಾಯ, ನಿಮ್ಮ ಚರಣ ಕಮಲಗಳಲ್ಲಿ ಈ ದಾಸ ಬಂದಿದ್ದಾನೆ. ಈ ದಾಸ, ಈ ಭಕ್ತ ನಿಮ್ಮ ಚರಣ ಕಮಲಗಳಲ್ಲಿ ಯಾತಕ್ಕೋಸ್ಕರ ಬಂದಿದ್ದಾನೆ? ನೀವು ಯಾವ ರೀತಿ ಅಂತರಂಗ ವೈಭವವನ್ನ ಪಡ್ಕೊಂಡಿದ್ದೀರಾ, ಅದೇ ರೀತಿಯಾಗಿ ನನ್ನ ಸ್ವಂತ ಶಾಶ್ವತ ಯಾವ ಅಕ್ಷಯ ನಿಧಿ ಇದೆ, ಆ ಶಾಶ್ವತ ಅಕ್ಷಯ ನಿಧಿಯನ್ನ ಪಡ್ಕೊಳ್ಳಿಕ್ಕೆ ನಾನು ನಿಮ್ಮ ಚರಣದಲ್ಲಿ ಬಂದಿದ್ದೇನೆ ಅಂತ ಭಾವನೆಯನ್ನ ಭಾವಿಸಿ ಅಕ್ಷತೆಗಳ ಮೂಲಕ ಪೂಜೆಯನ್ನ ಭಕ್ತ ಮಾಡ್ತಾ ಇದ್ದಾನೆ. ಹಾಗಾಗಿ ಯಾವ ಅಕ್ಷತೆಗಳ ಸ್ವರೂಪ ಇದೆ, ಆ ಅಕ್ಷತೆಗಳ ಸ್ವರೂಪ ಈ ರೀತಿಯಾಗಿದೆ. ಇನ್ನು ಮುಂದೆ ಏನ್ ಹೇಳ್ತಾರೆ? ಅಕ್ಷತೆ ಆದ ನಂತರ ಯಾವ ಪುಷ್ಪ ಇದೆ, ಆ ಪುಷ್ಪದ ಸ್ವರೂಪವನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಪುಷ್ಪ ಪದ್ಯವನ್ನು ಓದ್ತೇನೆ ನಾನು. ಸ್ವಲ್ಪ ಸ್ವಲ್ಪ ಚರ್ಚೆ ಮಾಡಿಕೊಂಡು ಮುಂದಿನ ವಿಚಾರವನ್ನು ಕೂಡ ತಗೊಳ್ಳೋದಿದೆ. यह पुष्प सुकोमल कितना है, तन में माया कुछ शेष नहीं, निज अंतर का प्रभु भेद कहूँ, उसमें ऋजुता का लेश नहीं, चिंतन कुछ फिर संभाषण कुछ, क्रिया कुछ की कुछ होती है, हे स्थिरता निज में प्रभु पाऊं, जो अंतर कालुष धोती है, जो अंतर कालुष धोती है ना. ಕ್ರೋಧ ಮಾನ್ ಮಾಯಾ ಏನ. ಇಲ್ಲಿ ಮಾಯಾಚಾರದ ವರ್ಣನೆ ಮಾಡ್ತಿದ್ದಾರೆ.
ಮಾಯಾಚಾರದ ಒಂದು ಪ್ರತೀಕವಾಗಿ ಇಟ್ಕೊಂಡು ಪುಷ್ಪದ ವರ್ಣನೆ, ಪುಷ್ಪದ ಪದ್ಯದ ಮೂಲಕ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಏನ್ ಹೇಳ್ತಿದ್ದಾರೆ? ಯಹ ಪುಷ್ಪ ಸುಕೋಮಲ್ ಕಿತ್ನಾ ಹೇ ತನ್ಮೇ ಮಾಯಾ ಕುಚ್ ಶೇಷ ನಹಿ, ನಿಜ ಅಂತರ ಕಾ ಪ್ರಭು ಭೇದ कहूं उसमें ರಿಜುತಾ ಕಾ ಲೇಷ ನಹಿ. ಮೊದಲನೇ ಎರಡು ಪದ್ಯಗಳು. ಯಹ ಪುಷ್ಪ ಕಿತ್ನಾ ಸುಕೋಮಲ್ ಹೇ, ಏನ್ ಹೇಳ್ತಾರೆ? ಈ ಯಾವ ಪುಷ್ಪ ಇದೆ, ಈ ಪುಷ್ಪ ಎಷ್ಟು ಕೋಮಲ ಇದೆ, ಪುಷ್ಪ ಎಷ್ಟು ಕೋಮಲ ಇರುತ್ತೆ, ಎಷ್ಟು ಮೃದು ಇರುತ್ತೆ. ಮತ್ತೆ ಮೃದು ಯಾವುದರ ಒಂದು ಪ್ರತೀಕ ಇದೆ? ಸ್ವಲ್ಪ ದಿನದ ಹಿಂದೆನೆ ನಾವು ದಶಲಕ್ಷಣ ಪರ್ವಗಳನ್ನ ಆಚರಣೆ ಮಾಡಿಕೊಂಡು ಬಂದಿದ್ದೇವೆ. ಯಾವ ಮಾಯಾಚಾರ ಇದೆ, ರುಜುತ ಅದರ ವಿರುದ್ಧ ಭಾವ ಇದೆ, ಸರಳತೆ. ಯಾವ ಸುಕೋಮಲ, ಸರಳತೆ, ಏನ ಮೃದೋರ್ ಭಾವ ಮಾರ್ಧವಂ, ಸರಳತೆ ಅಥವಾ ಸುಕೋಮಲತೆ. ಆ ಈ ಪುಷ್ಪ ಎಷ್ಟು ಸುಕೋಮಲ ಇದೆ, ತನ್ಮೇ ಮಾಯಾ ಕುಚ್ ಶೇಷ ನಹಿ. ಆ ಪುಷ್ಪದ ಯಾವ ಸ್ವರೂಪ ಇದೆ, ಅದರ ಯಾವ ಭೌತಿಕ ಯಾವ ಕಾಯ ಇದೆ, ಅದರಲ್ಲಿ ಯಾವುದೇ ರೀತಿಯಾದಂತಹ ಕಠೋರತೆ ಇಲ್ಲ. ಕಠೋರತೆ ಅಂದ್ರೆ ಏನಿಲ್ಲಿ? ಮಾಯಾಚಾರ. ಮಾಯಾಚಾರಕ್ಕೆ ನಾವು ಕಠೋರತೆ ಅಂತೇವೆ. ಯಾಕಂದ್ರೆ ಎಲ್ಲಿ ಸರಳತೆ ಇದೆ ಅಲ್ಲಿ ಮಾಯಾಚಾರ ಇರೋದಿಲ್ಲ. ಸುಳ್ಳು ಹೇಳತಕ್ಕಂತಹ ಯಾವ ಮನಸ್ಸಿದೆ, ಮಾಯಾಚಾರ ಮಾಡತಕ್ಕಂತಹ ಯಾವ ಮನಸ್ಸಿದೆ, ಅದು ಕಠೋರ ಮನಸ್ಸಿದೆ. ಹಾಗಾಗಿ ತನ್ಮೇ ಮಾಯಾ ಕುಚ್ ಶೇಷ ನಹಿ, ಆ ಪುಷ್ಪದಲ್ಲಿ ಯಾವುದೇ ರೀತಿಯಾದ ಕಠೋರತೆ ನಮಗೆ ಕಾಣಿಸೋದೇ ಇಲ್ಲ, ಅಷ್ಟು ಸುಕೋಮಲ ಇದೆ. ಮತ್ತು ಅದೇ ರೀತಿಯಾಗಿ ಯಾವ ರೀತಿ ಪುಷ್ಪ ಅತ್ಯಂತ ಸುಕೋಮಲ ಇದೆ, ಅದರಲ್ಲಿ ಯಾವುದೇ ರೀತಿಯಾದ ಕಠೋರತೆ ಮಾಯಾಚಾರ ಇಲ್ಲ, ಅದೇ ರೀತಿಯಾಗಿ ನಿಜ ಅಂತರ ಕಾ ಪ್ರಭು ಭೇದ कहूं. ನಿಜ ಅಂತಂದ್ರೆ ನನ್ನ ಅಂತರ, ಅಂತರ ಅಂದ್ರೆ ಅಂತರಂಗ, ನನ್ನ ಅಂತರಂಗದ ಭೇದವನ್ನ ನೋಡಕ್ ಹೋದ್ರೆ ಪ್ರಭು, ನನ್ನ ಅಂತರಂಗದ ಸ್ವಭಾವವನ್ನ ಹೇಳೋದಾದ್ರೆ ಪ್ರಭು ಹೆಂಗಿದೆ? ಉಸ್ಮೇ ರಿಜುತಾ ಕಾ ಲೇಷ ನಹಿ. ಆ ನನ್ನ ಅಂತರಂಗದಲ್ಲಿ ಸ್ವಲ್ಪವೂ ಕೂಡ ಸರಳತೆ, ಒಂಚೂರು ಸರಳತೆ ಉಳಿದಿಲ್ಲ. ಅದರಲ್ಲಿ ರಿಜುತ, ರಿಜುತ ಅಂದ್ರೆ ಸರಳತೆ, ಆ ಸರಳತೆ ಒಂಚೂರು ಉಳಿದಿಲ್ಲ. ಯಾಕೆ? ಅಂತರಂಗದಲ್ಲಿ ಮಾಯಾಚಾರನೇ ಮಾಯಾಚಾರ ತುಂಬಿದೆ. ನನ್ನ ಯಾವ ಅಂತರಂಗ ಇದೆ, ಆ ಅಂತರಂಗದಲ್ಲಿ ಎಲ್ಲಾ ರೀತಿಯಾದಂತಹ ಮಾಯಾಚಾರ ತುಂಬಿಕೊಂಡಿದೆ. ನಿಜ ಅಂತರ ಕಾ ಪ್ರಭು ಭೇದ कहूं ಉಸ್ಮೇ ರಿಜುತಾ ಕಾ ಲೇಷ ನಹಿ. ಮತ್ತೇನ್ ಹೇಳ್ತಾರೆ? ಯಾವ ರೀತಿಯಾಗಿ ಮಾಯಾಚಾರ ಇದೆ? ಚಿಂತನ್ ಕುಚ್, ಫಿರ್ ಸಂಭಾಷಣ ಕುಚ್, ಕ್ರಿಯಾ ಕುಚ್ ಕಿ ಕುಚ್ ಹೋತಿ ಹೈ. ಮನವಚನ ಕಾಯದ ಮಾಯಾಚಾರ. ಚಿಂತನ್ ಕುಚ್, ಚಿಂತನೆ ಏನೋ ನಡೀತಾ ಇದೆ, ವಿಚಾರ ಏನೋ ಮಾಡ್ತಾ ಇದ್ದಾನೆ. ಸಂಭಾಷಣ ಕುಚ್, ಮತ್ತೆ ಬಾಯಿಂದ ಏನೋ ಹೇಳ್ತಾ ಇದ್ದಾನೆ, ವಚನಗಳಿಂದ ಇನ್ನೇನೋ ಹೇಳ್ತಾನೆ, ಮತ್ತು ವಚನಗಳಿಂದ ಏನೇನೋ ಹೇಳ್ತಾನೆ. ಕ್ರಿಯಾ ಕುಚ್ಕಿ ಕುಚ್ ಹೋತಿ, ಮತ್ತು ವಚನಗಳಲ್ಲಿ ಏನ್ ಹೇಳ್ತಿದ್ದಾನೆ ಅದು ಕ್ರಿಯೆಯಲ್ಲಿಲ್ಲ. ಮನಸ್ಸಿನ ವಿಚಾರಗಳಲ್ಲಿ ಯಾವುದಿದೆ ಅದು ವಚನಗಳಲ್ಲಿಲ್ಲ, ಮತ್ತು ವಚನಗಳಲ್ಲಿ ಯಾವುದಿದೆ ಅದು ಕ್ರಿಯೆಗಳಲ್ಲಿಲ್ಲ. ಈ ರೀತಿಯಾಗಿ ಮಾಯಾಚಾರ ತುಂಬ್ಕೊಂಡ್ಬಿಟ್ಟಿದೆ. ಈ ರೀತಿಯಾದ ಮಾಯಾಚಾರದಿಂದ ನನ್ನ ಅಂತರಂಗ ಸ್ವರೂಪ, ನನ್ನ ಅಂತರಂಗ ಪರಿಣತಿ ಬಹಳ ಅಸ್ಥಿರ ಇದೆ. ಮಾಯಾಚಾರಿಯ ಜೀವನ ಸ್ಥಿರ ಆಗ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ? ಮಾಯಾಚಾರಿಯ ಮನಸ್ಸು, ಮಾಯಾಚಾರಿಯ ಉಪಯೋಗ ಅದು ಸ್ಥಿರ ಆಗ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ? ಅದಕ್ಕೇನ್ ಹೇಳ್ತಾರೆ? ಸ್ಥಿರತಾ ನಿಜಮೇ ಪ್ರಭು ಪಾವು ಜೋ ಅಂತರ್ ಕಾಲುಷ ಧೋತಿ ಹೇ. ಆದ್ದರಿಂದ ಹೇ ಪ್ರಭು, ಅಂತರಂಗ ಸ್ಥಿರತೆಯನ್ನ ಪಡ್ಕೊಳ್ಳಿಕ್ಕೋಸ್ಕರ ನಿಮ್ಮ ಹತ್ರ ಬಂದಿದ್ದೇನೆ. ಅಂತರಂಗ ಸ್ಥಿರತೆ ಯಾತಕ್ಕೋಸ್ಕರ? ಜೋ ಅಂತರ್ ಕಾಲುಷ ಧೋತಿ ಹೇ. ಅಂತರಂಗದಲ್ಲಿ ನಮ್ಮ ಪರಿಣಾಮಗಳು ಸ್ಥಿರ ಆದ್ರೆ ಅದು ಅಂತರಂಗದ ಯಾವ ಕಲುಷಿತ ಪರಿಣಾಮಗಳಿದೆ ಅವುಗಳನ್ನು ಸ್ವಚ್ಛಗೊಳಿಸುತ್ತೆ. ಹಾಗಾಗಿ ಅಂತರಂಗದ ಪರಿಣಾಮಗಳನ್ನು ಸ್ವಚ್ಛಗೊಳಿಸಬೇಕಾದ್ರೆ ನನ್ನ ಉಪಯೋಗ ಸ್ಥಿರ ಆಗಬೇಕು.
ಮತ್ತು ಉಪಯೋಗ ಸ್ಥಿರ ಹೆಂಗಾಗುತ್ತೆ? ಮಾಯಾಚಾರ ಇತ್ಯಾದಿ ವಿಕೃತ ಪರಿಣಾಮಗಳ ತ್ಯಾಗಪೂರ್ವಕವಾಗಿ ಸ್ಥಿರತೆ ಅಂತರಂಗದಲ್ಲಿ ಸ್ಥಿರತೆ ಆಗುತ್ತೆ. ಈ ರೀತಿಯಾಗಿ ಓಂ ಹ್ರೀಂ ಶ್ರೀಂ ದೇವಶಾಸ್ತ್ರ ಗುರುಭ್ಯ ಕಾಮಬಾಣ ವಿಧ್ವಂಸನಾಯ ಪುಷ್ಪಂ ನಿರುಪಾಮಿತಿ ಸ್ವಾಹ ಅಂತ ಹೇಳಿ ಪುಷ್ಪದ ಒಂದು ಪ್ರತೀಕಾತ್ಮಕವಾಗಿ ಅಂತರಂಗದ ಯಾವ ಮಾಯಾಚಾರ ಇದೆ ಆ ಮಾಯಾಚಾರವನ್ನ ನಾವು ಪ್ರತೀಕಾತ್ಮಕವಾಗಿ ತಗೋಬೇಕು. ಇಲ್ಲಿ ಇನ್ನೊಂದು ಯಾವ ಏನು ಹೇಳ್ತಾರೆ, ಶ್ಲೇಷ ಅಂತ ಕರೀತಾರೆ ವ್ಯಾಕರಣದಲ್ಲಿ. ಈ ಒಂದು ಕಡೆ ಬಹಿರಂಗದಲ್ಲಿ ಯಾವ ಹೂ ಇದೆ, ಯಾವ ಪುಷ್ಪ ಇದೆ, ಅದು ಅತ್ಯಂತ ಕೋಮಲ ಕಾಣಿಸ್ತಾ ಇದೆ, ಆದರೆ ಅಂತರಂಗದಲ್ಲಿ ಅಷ್ಟೇ ಕಠೋರ ಇದೆ. ಗುಲಾಬಿ ಇತ್ಯಾದಿ ಹೂಗಳನ್ನು ನೋಡಿದ್ರೆ ಅದಕ್ಕೆ ಮುಳ್ಳುಗಳಿದೆ, ಅಥವಾ ಅನ್ಯ ಹೂಗಳನ್ನು ನೋಡಿದ್ರೂ ಕೂಡ ಅಂತರಂಗದ ಯಾವ ಆ ಆಂತರಿಕ ಹೂವಿನ ಸ್ವರೂಪ ಇದೆ ಅದರಲ್ಲಿ ತುಂಬಾ ಮಾಯಾಚಾರ ಇದೆ. ಹೊರಗಡೆಗೆ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ, ಆದರೆ ಅಂತರಂಗದಲ್ಲಿ ಹೂವಿನ ಒಂದು ಸ್ವರೂಪದಲ್ಲೂ ಕೂಡ ರುಜಿತ ಇಲ್ಲ ಅನ್ನೋದನ್ನು ಕೂಡ ಇಲ್ಲಿ ಶ್ಲೇಷಾತ್ಮಕವಾಗಿ ಅರ್ಥವನ್ನ ಗ್ರಹಣೆ ಮಾಡಬಹುದು. ಇನ್ನ ಈ ರೀತಿಯಾಗಿ ನಾವು ಉದಾಹರಣೆ ಸ್ವರೂಪವಾಗಿ ಇದನ್ನು ಚರ್ಚೆ ಮಾಡ್ತಿದ್ದೇವೆ. ಹಾಗಾಗಿ ಈ ರೀತಿಯಾದ ವಿಚಾರಗಳನ್ನು ಇಟ್ಕೊಂಡು ನಾವು ಪೂಜೆ ಮಾಡಬೇಕು ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಅಕ್ಷಯದ ಸ್ವರೂಪ ನಿಜ ಅಕ್ಷಯ ನಿಧಿಪಾನೇಕೋ, ಮತ್ತೆ ಪುಷ್ಪದ ಸ್ವರೂಪ ಏನ್ ಹೇಳಿದ್ರು, ಸ್ಥಿರತಾ ನಿಜಮೇ ಪ್ರಭು ಪಾವು ಜೋ ಅಂತರ ಕಾಲುಷ ಧೋತಿಯೇ. ಅಂತರಂಗದ ಯಾವ ಕಲುಷತೆ ಇದೆ ಅದನ್ನ ಅಂತರಂಗದಲ್ಲಿ ಪರಿಣಾಮಗಳು ಸ್ಥಿರ ಆಗುವುದ ಮೂಲಕ ನಾವು ಸ್ವಚ್ಛಗೊಳಿಸಬಹುದು. ಇನ್ನ ನೈವೇದ್ಯದ ಬಗ್ಗೆ ಹೇಳ್ತಾರೆ. ಏನ್ ಹೇಳ್ತಿದ್ದಾರೆ ನೈವೇದ್ಯದಲ್ಲಿ? अब तक अगणित जड़ द्रव्यों से प्रभु भूख न मेरी शांत हुई, तृष्णा की खाई खूब भरी, पर रिक्त रही वह रिक्त रही, युग युग से इच्छा सागर में प्रभु गोते खाता आया हूँ, पंचेंद्रिय मन के षट रस तज अनुपम रस पीने आया हूँ. ಬಹಳ ಅದ್ಭುತವಾದಂತಹ ಪದ್ಯಗಳು, ಬಹಳ ಅದ್ಭುತವಾದಂತಹ ಮರ್ಮ ಈ ಪೂಜೆಯಲ್ಲಿ ಇದೆ. ನಿಜವಾಗ್ಲೂ ಸುಂದರವಾದ ಪೂಜೆ ಇದೆ. ನೈವೇದ್ಯದ ಸ್ವರೂಪದಲ್ಲಿ ಏನು ಹೇಳ್ತಾ ಇದ್ದಾರೆ? ನಾವು ನೈವೇದ್ಯವನ್ನು ಯಾತಕ್ಕೋಸ್ಕರ ಅರ್ಪಣೆ ಮಾಡ್ತೇವೆ, ಮತ್ತೆ ಇಲ್ಲಿ ಏನು ಹೇಳ್ತಿದ್ದಾರೆ ನೋಡಿ. ಅಬ್ ತಕ್ ಇಲ್ಲಿವರೆಗೆ ಅಗಣಿತ್ ಜಡ ದ್ರವ್ಯೋಸೆ, ಅಗಣಿತ್ ಅಗಣಿತ್ ಅಂದ್ರೆ ಅನ್ಗಿಂತೆ, ಎನ್ನಿಸ್ಲಿಕ್ಕೆ ಬಾರದಷ್ಟು ಅಸಂಖ್ಯ ಜಡ ದ್ರವ್ಯೋಸೆ, ಜಡ ದ್ರವ್ಯಗಳಿಂದ ಪ್ರಭು ಭೂಕ್ ಮೇರಿ ಶಾಂತ ನ ಹುಯಿ, ನನ್ನ ಯಾವ ಹಸಿವಿದೆ ಅದು ಶಾಂತ ಆಗಲಿಲ್ಲ. ಏನು ಮೊದಲನೇ ವಾಕ್ಯ ಏನ್ ಹೇಳ್ತಿದೆ? ಇಲ್ಲಿವರೆಗೆ ಅಸಂಖ್ಯ ಜಡ ದ್ರವ್ಯಗಳನ್ನ ನಾನು ಸೇವನೆ ಮಾಡಿದೆ, ಅಸಂಖ್ಯ ಖಾದ್ಯ ಪದಾರ್ಥಗಳನ್ನ ಪೇಯ ಪದಾರ್ಥಗಳನ್ನ ಸೇವನೆ ಮಾಡಿದೆ, ಆದ್ರೆ ಪ್ರಭು ನನ್ನ ಯಾವ ಹಸಿವಿದೆ ಅದು ಯಾವತ್ತೂ ಶಾಂತ ಆಗಲೇ ಇಲ್ಲ. ಆಯ್ತೇನು, ಯಾರ್ದಾದ್ರೂ ನಮ್ಮಲ್ಲಿ ಹಸಿವು ಶಾಂತ ಆಗಿದೆಯೇನು? ಜನ್ಮದಿಂದ ಇಲ್ಲಿವರೆಗೆ ನಾವೆಲ್ಲರೂ ಅನೇಕ ಪದಾರ್ಥಗಳನ್ನ ಸೇವಿಸ್ಕೊಂಡು ಬರ್ತಾನೆ ಇದ್ದೇವೆ, ಆದ್ರೆ ಹಸಿವು ದೂರ ಐತೇನೋ? ಹಸಿವು ನಿಜವಾಗ್ಲೂ ದೂರ ಆಗ್ಲೇ ಇಲ್ಲ. ಬೆಳಿಗ್ಗೆ ಆಹಾರ ತಗೊಂಡಿರ್ತೇವೆ, ಮತ್ತೆ 2 ಅವರ್ ಆದ್ಮೇಲೆ ಪುನಃ ಹಸಿವು ಹೋಗುತ್ತೆ, ಮತ್ತೆ ಆಹಾರ ತಗೊಂಡಾಗ ಮತ್ತೆ 2 ಅವರ್ ಪುನಃ ಹಸಿವು ಹೋಗುತ್ತೆ. ಯಾವತ್ತು ನನ್ನ ಈ ಹಸಿವು ಇದೆ, ಯಾವತ್ತು ನನ್ನ ಈ ಕ್ಷುಧಾ ಇದೆ, ಇದು ಯಾವತ್ತು ದೂರ ಆಗೋದಿದೆ ಅಂತ ಹೇಳ್ತಾರೆ. ಇದು ಯಾವತ್ತೂ ದೂರ ಆಗೋದಿಲ್ಲ. ಯಾಕೆ ದೂರ ಆಗೋದಿಲ್ಲ? ಯಾಕಂದ್ರೆ ಕ್ಷುಧಾ ಇದು ಸ್ವಭಾವ ಅಲ್ಲ, ಇದು ರೋಗ ಇದೆ. ನೈವೇದ್ಯದ ಒಂದು ಮಂತ್ರದಲ್ಲಿ ಸಾಮಾನ್ಯವಾಗಿ ನಾವು ಏನಂತ ಓದ್ತೇವೆ? ಕ್ಷುಧಾರೋಗ, ಇಲ್ಲಿ ಬರ್ದಿದಾರಲ್ಲ, ಕ್ಷುಧಾರೋಗ ವಿನಾಶನಾಯ. ಹಾಗಾದ್ರೆ ಕ್ಷುಧಾ, ಹಸಿವು ಅನ್ನೋದು ಏನಿದೆ, ಹಸಿವು ಅನ್ನೋದು ಸ್ವಭಾವ ಅಲ್ಲ, ಹಸಿವು ಅನ್ನೋದು ರೋಗ ಇದೆ.
18 ದೋಷಗಳು ಹೇಳಿದ್ರೆ ಕ್ಷುತ್ ಪಿಪಾಸ ಜರಾತಂಕ ಜನ್ಮಾಂತಕ ಭಯಸ್ಮಯಾಹ ನರಾಗದ್ವೇಷ ಮೋಹಾಶ್ಚ ಯಸ್ಯಾಪ್ತಃ ಸ ಪ್ರಕೀರ್ತಿತಃ. ಕ್ಷುತ್ ಪಿಪಾಸ ಜರಾತಂಕ ಜನ್ಮಾಂತಕ ಇದೆಲ್ಲ ಕ್ಷುಧಾ ತೃಷಾ, ಇದೆಲ್ಲ ಹಸಿವು ಬಾಯಾರಿಕೆ, ಇದೆಲ್ಲ ಏನಿದೆ, ಇದೆಲ್ಲ ಸ್ವಭಾವ ಇಲ್ಲ. ಪ್ರಪಂಚ ಎಲ್ಲ ಏನ್ ಅನ್ಕೊಂಡ್ಬಿಟ್ಟಿದೆ, ಹಸಿವಾದ್ರೆ ಆರೋಗ್ಯ ಚೆನ್ನಾಗಿದೆ, ಆರೋಗ್ಯ ಏನೋ ಚೆನ್ನಾಗಿದೆ, ಆದ್ರೆ ಈ ಹಸಿವಾಗೋದು ವಾಸ್ತವಿಕವಾಗಿ ನಿನ್ನ ಸ್ವರೂಪ ಇದೆಯೇನೋ, ಹಸಿವಾಗುವಂಥದ್ದು ನನ್ನ ಸ್ವರೂಪ ಇದೆಯೇನೋ ಅಂತ ಹೇಳ್ತಾರೆ. ಹಸಿವಾಗೋದು ನಿಜವಾಗ್ಲೂ ಈ ಶರೀರದ ಯಾವ ಸ್ವರೂಪ ಇದೆ ಅದು ಜೀವಕ್ಕೆ ರೋಗ ರೂಪವಾಗಿ ಸಿಕ್ಕಿದೆ. ಹಾಗಾಗಿ ಯಾರ ಹಸಿವು ಕೂಡ ಯಾವತ್ತೂ ಶಾಂತ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೇಳಲಿಕ್ಕೆ ತುಂಬ ಸುಲಭ ಇದೆ, ಆದರೆ ನಿಜವಾಗ್ಲೂ ನಾವು ವಿಚಾರ ಮಾಡಿದ್ರೆ ನಮಗೆ ಆಹಾರ ಸೇವನೆ ಮಾಡುವಾಗ ಅಥವಾ ಇಲ್ಲಿವರೆಗೆ ಈ ವಿಕಲ್ಪ, ಈ ವಾಸ್ತವಿಕವಾದ ವಿಚಾರ ಎಷ್ಟು ಸಲ ಬರುತ್ತೆ. ಈ ನಿಜವಾಗ್ಲೂ ಎಷ್ಟೇ ಸೇವನೆ ಮಾಡಿದ್ರೂ ನನ್ನ ಯಾವ ಹಸಿವಿದೆ ಅದು ದೂರ ಆಗೋದಿಲ್ಲ. ಇದು ಗೊತ್ತಾಗಬೇಕು. ಆದರೆ ಎಲ್ಲರಿಗೂ ಗೊತ್ತಿದೆ ಹಸಿವು ಯಾವತ್ತೂ ದೂರ ಆಗೋದಿಲ್ಲ ಅಂತ, ಎಲ್ಲರಿಗೂ ಗೊತ್ತಿದೆ. ಆದ್ರೂ ಏನ್ ಮಾಡ್ತಾನೆ, ತೃಷ್ಣಾ ಕಿ ಖಾಯಿ, ಆದ್ರೂ ಏನ್ ಮಾಡ್ತಾನೆ, ಖಾಯಿ. ಖಾಯಿ ಅಂದ್ರೆ ಏನು, ದೊಡ್ಡ ಹಳ್ಳ, ಗಡ್ಡ. ಕೌನ್ಸಾ ಗಡ್ಡ, ತೃಷ್ಣಾ ಕಿ ಖಾಯಿ. ತೃಷ್ಣಾ का मतलब समझ में आता है ना. ತೃಷ್ಣಾ ಅಂತ ಹೇಳಿದ್ರೆ ಯಾವ ವಿಪರೀತವಾದ ಅಭಿಲಾಷೆ ಇದೆ, ಆ ವಿಪರೀತವಾದ ಅಭಿಲಾಷೆ ತೃಷ್ಣಾ. तृष्णा को ಶಾಸ್ತ್ರ में ಉದಾಹರಣೆ आता है. ಬೇಸಿಗೆ ಕಾಲದಲ್ಲಿ ಯಾವ ಕುದುರೆ ಇದೆ ಅದಕ್ಕೆ ನೀರು ಬೇಕಾದಾಗ ಅದು ಮುಂದೆ ಯಾವ ಬೆವರು ಬಿಟ್ಟಿದೆ ಅದರ ಕಾರಣದಿಂದ, ಮತ್ತೆ ಯಾವ ಸೂರ್ಯನ ಒಂದು ಕಿರಣಗಳಿದೆ ಅದು ಅದರ ಕಣ್ಣುಗಳ ಅಭಿಮುಖ ಆಗಿರೋದ್ರಿಂದ ಮಿಂಚ್ತಾ ಇರುತ್ತೆ. ಯಾವುದು ರಸ್ತೆ ಸೂರ್ಯನ ಬೆಳಕಿನಿಂದ ಮಿಂಚುತ್ತಾ ಇರುತ್ತೆ. ಅದನ್ನು ನೋಡಿ ಅದೇನ್ ತಿಳಿಯುತ್ತೆ, ನೀರಿದೆ ಅಂತ ಓಡ್ತಾ ಹೋಗುತ್ತಾನೆ ಇರುತ್ತೆ. ಆದ್ರೆ ಅದಕ್ಕೆ ನೀರು ಸಿಗೋದಿಲ್ಲ. ಓಡಿ 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 ಆ ಮಧ್ಯ ರಸ್ತೆಯಲ್ಲಿನೇ ಪ್ರಾಣ ಬಿಟ್ಟುಬಿಡುತ್ತೆ. ಹಾಗೇನೆ ಈ ಮನುಷ್ಯ ಜೀವ ಈ ಪಂಚೇಂದ್ರಿಯ ದುಃಖಗಳಿಂದ ಈ ಸಂಸಾರಿ ಜೀವ ಏನ್ ಮಾಡ್ತಾ ಇದ್ದಾನೆ, ಪಂಚೇಂದ್ರಿಯಗಳಲ್ಲಿ ಸುಖ ಇದೆ ಅನ್ನತಕ್ಕಂತಹ ಅಭಿಲಾಷೆಯಿಂದ, ಆ ರೀತಿಯಾದಂತಹ ಆಸಕ್ತಿ ಭಾವದಿಂದ ಆ ಪಂಚೇಂದ್ರಿಯಗಳ ಹಿಂದೆ ಹೋಗುತ್ತಾನೆ ಇದ್ದಾನೆ. ಮತ್ತು ಆ ಪಂಚೇಂದ್ರಿಯಗಳೆಂಬ ಹಳ್ಳ ಇದೆಯಲ್ಲ, ಯಾವುದು, ಆ ವಿಪರೀತ ಅಭಿಲಾಷೆಗಳೆಂಬ ಯಾವ ಹಳ್ಳ ಇದೆ ಅದನ್ನ ಖೂಬ್ ಭರಿ, ಅದನ್ನ ತುಂಬಾ ಚೆನ್ನಾಗಿ ತುಂಬುತ್ತಾನೆ ಇದ್ದೇನೆ. ಏನ್ ಹೇಳ್ತಿದ್ದಾರೆ, ಹೊಟ್ಟೆ ಅಲ್ಲ, ಹೊಟ್ಟೆಗೆ ಒಂದು ಸ್ವಲ್ಪ ಅಧಿಕ ಆದ್ರೆ ಅದು ಎಕ್ಸೆಪ್ಟ್ ಮಾಡೋದಿಲ್ಲ. ಹೊಟ್ಟೆ ಲಿಮಿಟ್ ಮುಗೀತು, ಆದ್ರೂ ತುಂಬುತ್ತಾ ಇರ್ತಾನೆ. ಊಟ ಮಾಡಿದ್ಮೇಲೆ ಇನ್ನು ಹೊಟ್ಟೆಲಿ ಏನು ಜಾಗ ಇಲ್ಲ, ಸ್ವಲ್ಪ ಜ್ಯೂಸ್ ಗೀಸ್ ಏನಾದ್ರು, ಜ್ಯೂಸ್ ಕುಡಿದ್ಮೇಲಂತೂ ಇನ್ನು ಹೊಟ್ಟೆಲಿ ಒಂದು ಸ್ವಲ್ಪನೂ ಜಾಗ ಇಲ್ಲ. ಮತ್ತೇನಂತಾನೆ, ಸ್ವಲ್ಪ ಏನಾದ್ರು ಸಿಹಿ, ಸ್ವಲ್ಪ ಸ್ವೀಟ್ ಏನಾದ್ರು ಸ್ವೀಟ್ ತಿಂತಾನೆ. ಸ್ವೀಟ್ ತಿಂದ ತಕ್ಷಣ ಇನ್ನೂ ಸಮಾಧಾನ ಆಗೋದಿಲ್ಲ. ಮತ್ತೆ ಎಲೆ ಅಡಿಕೆ ಅಂತಾನೆ, ಇನ್ನೊಂದಂತಾನೆ, ಸೋಂಪು ಅಂತಾನೆ, ಇನ್ನೊಂದಂತಾನೆ. ಅದು ಮುಗಿದ ತಕ್ಷಣ ಮತ್ ಪುನಃ ಇನ್ನೊಂದಂತಾನೆ. ಹಾಗಾದ್ರೆ ಏನ್ ನಡೀತಾ ಇದೆ, ಹೊಟ್ಟೆ ಅಂತೂ ತುಂಬಿದೆ, ಮತ್ತೆ ಯಾರನ್ನ ತುಂಬಿಸ್ತಾ ಇದ್ದಾನೆ, ತೃಷ್ಣಾ ಕಿ ಖಾಯಿ. ತೃಷ್ಣಾ ಎಂಬಂತಹ ಯಾವ ದೊಡ್ಡ ಹಳ್ಳ ಪ್ರತಿಯೊಬ್ಬರ ಮನಸ್ಸಿನಲ್ಲಿದೆ, ಆ ತೃಷ್ಣೆಯ ಹಳ್ಳವನ್ನ ಖೂಬ್ ಭರಿ, ಬಹುತ್ ತುಂಬಾ ಸಲಿ ಅದನ್ನ ತುಂಬುತ್ತಾ ಇದ್ದೇನೆ. ಖೂಬ್ ಭರಿ ಅಂದ್ರೆ ಒತ್ತಿ ತುಂಬುತ್ತಾ ಇದ್ದೇನೆ. ಜಾಗ ಇಲ್ಲ, ಆದ್ರೂ ಒತ್ತಿ ತುಂಬುತ್ತಾ ಇದ್ದೇನೆ. ಆದ್ರೂ ಏನಾಗ್ತಾ ಇದೆ ನೋಡಿ, ಎಂತ ವಿಚಿತ್ರತೆ ಇದೆ. ಒತ್ತಿ ತುಂಬುತ್ತಾ ಇದ್ದೇನೆ, ಜಾಗ ಇಲ್ಲದೆ ಇದ್ರೂ ತುಂಬುತ್ತಾ ಇದ್ದೇನೆ. ಆದ್ರೂ ಏನಾಗ್ತಾ ಇದೆ,
ಪರ್ ಆದ್ರೆ ರಿಕ್ತ ರಹಿ ವಹ ರಿಕ್ತ ರಹಿ. ಎಂತಹ ವಿಚಿತ್ರ ಇದೆ. ಅದನ್ನ ತುಂಬುತ್ತಾ ಇದ್ದೇನೆ ಮತ್ತು ಸಮಸ್ಯೆ ಏನಾಗುತ್ತಾ ಇದೆ, ಅದು ತುಂಬುತ್ತಾನೆ ಇಲ್ಲ, ಅದು ಖಾಲಿನೇ ಇದೆ, ಖಾಲಿನೇ ಉಳಿತಾ ಇದೆ. ಅದು ಯಾವತ್ತು ತುಂಬುತ್ತಾನೆ ಇಲ್ಲ. ಏನ್ ತುಂಬುತ್ತಾ ಇಲ್ಲ? ಹೊಟ್ಟೆ ಅಲ್ಲ, ಹೊಟ್ಟೆ ತುಂಬೋಗ್ಬಿಡುತ್ತೆ. ಯಾರು ತುಂಬುತ್ತಾ ಇಲ್ಲ? ಅನೇಕ ಸಲ ಹಿಂಗ ಆಗುತ್ತಲ್ಲ, ಯಾವುದೋ ಒಂದು ತಿಂಡಿ ತುಂಬಾ ಇಷ್ಟ ಆಗಿರುತ್ತೆ, ಮತ್ತು ಅದನ್ನ ಸ್ವಲ್ಪ ತಿಂದ್ವಿ ಮತ್ತು ಹೊಟ್ಟೆ ತುಂಬಿತು, ಆದ್ರೆ ಇನ್ನೂ ತಿನ್ಬೇಕನ್ನಿಸ್ತಾ ಇದೆ, ಆದ್ರೆ ಹೊಟ್ಟೆ ತುಂಬೋಗಿದೆ, ಇನ್ನು ತಿನ್ನಕ್ಕಾಗೋದಿಲ್ಲ. ಶಾಸ್ತ್ರಗಳಲ್ಲಿ ಆ ರಾಜನ ಕಥೆ ಬರುತ್ತಲ್ಲ, ಏನ್ ಮಾಡ್ತಾನೆ, ತಿನ್ನುವಂತಹ ಎಷ್ಟು ಅಭಿಲಾಷೆ ಅಂತ ಹೇಳಿದ್ರೆ ಚೆನ್ನಾಗಿ ಪಕ್ವಾನ್ನಗಳನ್ನ ತರಿಸಿ ತಿಂತಾನೆ. ಚೆನ್ನಾಗಿ ತಿಂದು ಸಮಾಧಾನ ಆಗೋದಿಲ್ಲ, ಇನ್ನೂ ತಿನ್ಬೇಕನ್ಸುತ್ತೆ. ಮತ್ತೆಲ್ಲ ವೈದ್ಯರನ್ನ ಕರೆಸಿ ಪುನಃ ಒಮೆಟ್ ಮಾಡ್ತಾನೆ, ಮತ್ ಪುನಃ ತಿಂತಾನೆ, ಮತ್ ಪುನಃ ಒಮೆಟ್ ಮಾಡ್ತಾನೆ, ಮತ್ ಪುನಃ ತಿಂತಾನೆ. ಎಲ್ಲಿ ಹೊಟ್ಟೆ ಹೊಟ್ಟೆ ತುಂಬುತ್ತೆ, ಮತ್ತೆ ಯಾರು ಖಾಲಿ ಉಳಿತಾರೆ? ಈ ತೃಷ್ಣೆ ಇದೆಯಲ್ಲ, ಈ ಯಾವ ಅಭಿಲಾಷೆ, ತೀವ್ರ ಆಸಕ್ತಿ ಭಾವ ಇದೆಯಲ್ಲ, ಇದು ಯಾವತ್ತೂ ಪೂರ್ಣ ಆಗೋದಿಲ್ಲ. ಯಾವ ಆಸೆ ಎಂಬ ಹಳ್ಳ ಇದೆ, ಇದು ಎಲ್ಲಿ ಪೂರ್ಣ ಆಗೋದಿದೆ? ಆತ್ಮಾನುಶಾಸನದಲ್ಲಿ ಹೇಳಿದ್ರಲ್ಲ, ಆಶಾಗರ್ತಃ ಪ್ರತಿಪ್ರಾಣಿ ಯಸ್ಮಿನ್ ವಿಶ್ವಂ ಅಣೂಪಮಂ ಕಸ್ಯ ಕಿಂ ಕಿಯದಾಯಾತಿ ವೃಥಾವು ವಿಷಯೇಷಿತ. ವಿಷಯಗಳನ್ನ ಆಸೆ ಪಡೋದು ನಿರರ್ಥಕ ಇದೆ. ಯಾಕಂದ್ರೆ ಪ್ರತಿಯೊಂದು ಜೀವಕ್ಕೂ ಅನಂತ ಆಸೆಗಳಿದೆ. ಅನಂತ ಆಸೆಗಳಿದೆ. ಆ ಅನಂತ ಆಸೆಗಳನ್ನ ಪೂರ್ತಿ ಮಾಡೋದು ಹೆಂಗೆ? ಲೋಕ ಒಂದೇ ಇದೆ, ಲೋಕದಲ್ಲಿ ಸಾಮಗ್ರಿಗಳು ಲಿಮಿಟೆಡ್ ಇದೆ, ಆದ್ರೆ ಪ್ರತಿಯೊಬ್ಬ ಜೀವಿಯ ಆಸೆಗಳು ಅನ್ಲಿಮಿಟೆಡ್ ಇದೆ. ಹಾಗಾದ್ರೆ ಯಾರಿಗೆ ಎಷ್ಟು ಕೊಡೋದು? ಇದರ ಅರ್ಥ ಆಸೆಗಳು ಪೂರ್ತಿಯಾಗೋದು ಇಂಪಾಸಿಬಲ್ ಇದೆ. ಫುಲ್ಫಿಲ್ಮೆಂಟ್, ನಮ್ಮ ಆಸೆಗಳ ಪರಿಪೂರ್ಣತೆ ಅಸಂಭವ ಇದೆ. ಆದ್ರೆ ನಾವು ಸಂಸಾರದಲ್ಲಿ ನೋಡ್ತಾ ಇರ್ತೇವೆ, ಅನೇಕ ಜನ ಅದು ಕಂಟೈನ್ಮೆಂಟ್ ಅಂದ್ರೆ ಏನು? ಏನೇನು ಆಸೆಗಳಿದೆ ಎಲ್ಲ ಪೂರ್ತಿ ಆಗ್ಬಿಟ್ರೆ ನನಗೆ ಸಂತೃಪ್ತಿ ಸಿಗುತ್ತೆ, ಕಂಟೈನ್ಮೆಂಟ್ ಸಿಗುತ್ತೆ. अरे भले आदमी, आशा है, जो तेरी इच्छाएं हैं वो कभी पूरी होती नहीं, पूरी हो सकती नहीं. 3 काल में किसी जीव की इच्छाएं कभी पूरी होती नहीं. ಈ ನಿಯಮ ಏನ್ ಹೇಳ್ತಿದ್ದಾರೆ? 3 ಲೋಕದಲ್ಲಿ ಅದೆಂತಹ ಶಲಾಖಾ ಪುರುಷ ಇದ್ರುನು, ತದ್ಭವ ಮೋಕ್ಷಗಾಮಿ ಜೀವ ಇದ್ರುನು, ಯಾವುದೇ ಜೀವಿಗಳ ಎಲ್ಲಾ ಆಸೆಗಳು ಪೂರ್ಣ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಇದು. ಅರೆ ಅಂತ ಭರತ ಚಕ್ರವರ್ತಿ ಆಸೆ ಪೂರ್ಣ ಆಗ್ಲಿಲ್ಲ, ಬಾಹುಬಲಿ ಆಸೆ ಪೂರ್ಣ ಆಗ್ಲಿಲ್ಲ, ಆದಿನಾಥ ಸ್ವಾಮಿ ಆಸೆ ಪೂರ್ಣ ಆಗ್ಲಿಲ್ಲ. ಕಿಸ್ಕಿ ಬಾತ್ ಕರ್ನಾ ಚಾಹತೆ ಹೋ? किसी की इच्छाएं पूरी नहीं हो सकती. क्यों नहीं हो सकती? क्योंकि सामग्री लिमिटेड है और तुम्हारी इच्छाएं अनंत है, तो पूरी कैसी होंगी? ಹಾಗಾಗಿ ಏನ್ ಹೇಳ್ತಿದೆ? ತೃಷ್ಣಾ ಕಿ ಖಾಯಿ ಖೂಬ್ ಬರಿ. ಆ ಯಾವ ಆಸೆಗಳೆಂಬ ಹಳ್ಳ ಇದೆ ಅದನ್ನ ತುಂಬದೆ ಆದ್ರೂ ಏನಾಗ್ತಾ ಇದೆ? ಅದು ಖಾಲಿನೇ ಉಳಿತಾ ಇದೆ. ಯಾಕೆ ಖಾಲಿ ಉಳಿತಾ ಇದೆ? ರಿಕ್ತ ಯಾಕೆ ಉಳಿತಾ ಇದೆ ಅದು? ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಆಸೆಯನ್ನ ಪೂರ್ತಿ ಮಾಡಿದ್ರೆ ಅಲ್ಲಿ 100 ಆಸೆಗಳು ಉತ್ಪನ್ನ ಆಗಿರುತ್ತೆ. ಹಾಗಾದ್ರೆ ಒಂದು ದೊಡ್ಡ ಕ್ಯಾನ್ ಇದೆ, ಅದರಲ್ಲಿ 1 ಚಂಬು ನೀರು ಹಾಕಿ 2 ಚಂಬು ನೀರನ್ನ ಮತ್ತೆ ಪುನಃ ತೆಗೆದ್ರೆ ಆ ಟ್ಯಾಂಕ್ ಯಾವಾಗ ತುಂಬುತ್ತೆ? क्या कह रहे? 1 मग पानी भर दिया और 2 मग खाली कर दिया तो कब भरेगा? ऐसा करेंगे तो कभी नहीं भरने वाला. वो खाई कब भरेगी? आज आशाओं की, इच्छाओं की जो खाई है, जो गड्ढा है, वो कभी नहीं भरने वाली, वो तो खाली ही रहने वाली. तो डरना नहीं, भयभीत नहीं होना. अरे ನನ್ನ ಜೀವನ ಮುಗಿತಾ ಬಂತು, ಇನ್ನು ನನ್ನ ಜೀವನದಲ್ಲಿ ಏನೂ ಮಾಡ್ಲಿಲ್ಲ, ಏನೂ ಆಸೆಗಳು ತೀರಿಸ್ಕೊಳ್ಳಿಲ್ಲ. ಅರೆ ಆಸೆಗಳು ತೀರಿಸ್ಕೊಳ್ಳಿಲ್ಲ, ಕೈಸ ಮೂರಕ್ ಜೀವ. ಆಸೆಗಳು ಯಾವತ್ತೂ ಪೂರ್ತಿ ಆಗೋದೇ ಇಲ್ಲ. ಹಾಗಾಗಿ ಏನ್ ಹೇಳ್ತಿದ್ದಾರೆ ಪಂಡಿತ್ಜಿ? ತೃಷ್ಣಾ ಕಿ ಖಾಯಿ ಖೂಬ್ ಬರಿ ಪರ್ ರಿಕ್ತ ರಹಿ ವಹ ರಿಕ್ತ ರಹಿ. ಏನ್ ಮಾಡೋದು? ಭಾವಗಳು ಅಂತಹ ಅದ್ಭುತ ಇದೆ. ಮುಂದೆ ಹೋಗ್ಲಿಕ್ಕೆ
ಭಾವನೆ ಆಗೋದಿಲ್ಲ, ಅಷ್ಟು ಮರ್ಮವಾದಂತಹ ವಿಚಾರಗಳಿದೆ. ಇರ್ಲಿ, ಏನ್ ಹೇಳಿದ್ರೆ, ಯುಗ ಯುಗ ಸೇ ಇಚ್ಛಾ ಸಾಗರ ಮೇ ಪ್ರಭು ಗೋತೆ ಖಾತಾಯ ಯುಗ ಯುಗಾಂತರಗಳಿಂದ ಪ್ರಭು ನಾನು ಎಲ್ಲಿ ಗೊತ್ತಾಗ ಪಲ್ಟಿ ಹೊಡಿತಾ ಇದ್ದೀನಿ. ಎಲ್ಲಿ ಪಲ್ಟಿ ಹೊಡಿತಾ ಇದ್ದೀನಿ? ಪಲ್ಟಿ ಹೊಡಿಯೋದು ಅಂದ್ರೆ ಎಲ್ಲಿ ಹೋಗಿರ್ತೀವಿ ಪುನಃ ಅಲ್ಲೇ ಬರೋದು, ಸುತ್ತ ಹಾಕೋದು. ಎಲ್ಲಿಂದ ಸುತ್ತ ಹಾಕೋದಿದ್ವಿ ಮತ್ ಪುನಃ ಅಲ್ಲೇ ಬಂದು ನಿಲ್ತೇವೆ. तो युग युग से इच्छा सागर में ಪ್ರಭು, ಹೇ ಪ್ರಭು, ಹೇ ಜಿನೇಂದ್ರ ಭಗವಂತ, ಯುಗ ಯುಗಾಂತರಗಳಿಂದ ನಾನು ಆಸೆ ಎಂಬ ಸಾಗರದಲ್ಲಿ ಪಲ್ಟಿ ಹೊಡಿತಾ ಬರ್ತಾ ಇದ್ದೀನಿ. ಯುಗ ಯುಗ ಸೆ, ಯುಗ ಯುಗಾಂತರಗಳಿಂದ, ಇವತ್ತಿಂದೇನಲ್ಲ, ಈ ಜನ್ಮದೇನು ವೃತ್ತಾಂತ ಅಲ್ಲ ಇದು ಪ್ರಭು. ಅನಂತ ಭವಗಳಿಂದ ನಾನು ಯಾಕೆ ಈ ಭವಗಳಲ್ಲಿ ಪರಿಭ್ರಮಣೆ ಮಾಡ್ತಾ ಇದ್ದೀನಿ ಅಂದ್ರೆ, ಆಸೆಗಳನ್ನ ಹಿಂಬಾಲಿಸಿಕೊಂಡು ಹೋಗ್ತಾ ಇದ್ದೀನಿ. ಈ ಇಚ್ಛಾ ಸಾಗರ ಇದೆ, ಸಾಗರವನ್ನು ಯಾರಾದ್ರೂ ಪಾರು ಮಾಡ್ಲಿಕ್ಕೆ ಆಗುತ್ತೇನು? ಈ ಆಸೆಗಳೆಂಬ ದೊಡ್ಡ ಸಾಗರ ಇದೆ, ಈ ಸಾಗರದಲ್ಲಿನೇ ನಾನು ಮುಳುಗ್ತೇನೆ ಹೇಳ್ತೇನೆ, ಮುಳುಗ್ತೇನೆ ಹೇಳ್ತೇನೆ, ಮುಳುಗ್ತೇನೆ ಹೇಳ್ತೇನೆ. ಆದ್ರೆ ಪಾರ್ ಮಾಡ್ಲಿಕ್ಕಾಗತ್ತೇನು? ನೈ, ये तो संभव नहीं है. सागर को तैर कर पार करना असंभव है. तो गोते खाता है ऊपर उड़ता है, गोते खाता है ऊपर उड़ता है, कभी पार नहीं कर पाएगा. तो क्या इसका उपाय क्या है कि सागर से ही हट जाओ. ಏನ್ ಹೇಳ್ತಾರೆ? सागर को पार करने की जो तुम्हारी ये जो पुरुषार्थ है, ये पुरुषार्थ ही गलत है. याके? क्योंकि सागर को तैर कर पार नहीं किया जा सकता. ऐसे ही आशाओं का, इच्छाओं का जो तुम्हारा अंतरंग में महासागर पड़ा हुआ है ना, ಈ ವರ್ಷ ಇಷ್ಟು ಮಾಡ್ತೇನೆ, ಮುಂದಿನ ವರ್ಷ ಇಷ್ಟು ಮಾಡ್ತೇನೆ, ಈ ವರ್ಷ ಈ ತಿಂಗಳು ಶರೀರದ ಇಷ್ಟು ವೇಟ್ ಲೂಸ್ ಮಾಡ್ತೇನೆ, ಮುಂದಿನ ತಿಂಗಳು ಇಷ್ಟು ಮಾಡ್ತೇನೆ, ಈ ವರ್ಷ ಇಷ್ಟು ಬಿಸ್ನೆಸ್ ಮಾಡ್ತೇನೆ, ಈ ವರ್ಷ ಈ ಪ್ರಮೋಷನ್ ಮಾಡ್ತೇನೆ, ಆ ವರ್ಷ ಅದನ್ನು ಮಾಡ್ತೇನೆ, ಈ ವರ್ಷ ಮಕ್ಕಳು ಮದುವೆ ಮಾಡ್ತೇನೆ, ಮುಂದಿನ ವರ್ಷ ಅದು ಮಾಡ್ತೇನೆ, ಈ ವರ್ಷ ಮನೆಗೆ ಪೇಂಟ್ ಮಾಡ್ತೇನೆ. ಏನೇನು ಈ ಆಸೆಗಳ ಮಹಾಸಾಗರ ಇದೆಯಲ್ಲ. ನಾಳೆ ಇಡ್ಲಿ ಮಾಡ್ತೇನೆ, ನಾಳಿದ್ದು ಇನ್ನೊಂದು ಮಾಡ್ತೇನೆ, ಆಚೆ ನಾಳಿಂದ ಇನ್ನೊಂದು ಮಾಡ್ತೇನೆ. ಇದೇನು ನಡೀತಾ ಇದೆಯಲ್ಲ, ಆಸೆಗಳ ಮಹಾಸಾಗರ ಯಾವುದು ಅಂತರಂಗದಲ್ಲಿ ಇದೆಯಲ್ಲ, ಈ ಮಹಾಸಾಗರದಲ್ಲೇ ಜೀವನ ಕಳೆದು ಹೋಗುತ್ತೆ. ಆ ಒಂದು ಆಸೆಯಲ್ಲಿ ಮುಳುಗೋದು, ಮತ್ತೆ ಮೇಲೇಳೋದು, ಮತ್ತೊಂದು ಆಸೆ ತಗೊಳ್ಳೋದು, ಮತ್ತು ಮುಳುಗೋದು, ಮತ್ತೆ ಮೇಲೇಳೋದು, ಮತ್ತೊಂದು ಆಸೆ ತಗೊಳ್ಳೋದು, ಮತ್ತೆ ಸಾಗರದಲ್ಲಿ ಮುಳುಗೋದು. ಇದೇ ನಡೀತಾ ಇದೆ. ಅದಕ್ಕೆ ಪಂಡಿತ್ಜಿ ಏನ್ ಹೇಳ್ತಾರೆ? युग युग से इच्छा सागर में प्रभु गोते खाता आया हूं. ಆದ್ರಿಂದ ಏನ್ ಮಾಡ್ತೀನಿ? ಪಂಚೇಂದ್ರಿಯ ಮನ, ನೋಡು 6 ಬಂತಲ್ಲ ಇಲ್ಲಿ, 5 ಇಂದ್ರಿಯಗಳು ಮತ್ತು 1 ಮನಸ್ಸು ಏನ. ಪಂಚೇಂದ್ರಿಯ ಮನ, ಈ ಪಂಚೇಂದ್ರಿಯಗತ್ತು ಮನಸ್ಸಿನ ಯಾವ ಷಟ್ ರಸಗಳಿದೆ ನೋಡು. ಇಲ್ಲಿ ರಸಗಳನ್ನ ಬರೀ ಇಂದ್ರಿಯಗಳಿಗೆ ಹೋಲಿಸ್ಲಿಲ್ಲ, ಮನಸ್ಸನ್ನು ತಗೊಂಬಂದ್ರು. ಯಾಕಂದ್ರೆ ಮನಸ್ಸೇ ಜಾಸ್ತಿ ಷಟ್ರಸಗಳಲ್ಲಿ ಆಕರ್ಷಿತವಾಗುವುದು, ಇಂದ್ರಿಯಗಳಲ್ಲ. ಮನಸ್ಸಿನ ಮೂಲಕ ಇಂದ್ರಿಯಗಳು ಆಕರ್ಷಿತವಾಗುತ್ತೆ. ಹಾಗಾಗಿ ಪಂಚೇಂದ್ರಿಯಗಳು ಮತ್ತು ಮನಸ್ಸಿನ ಯಾವ ಅಭಿಲಾಷೆ, ಈ 6 ಪ್ರಕಾರದ ರಸಗಳಿದೆ, ಷಟ್ರಸಗಳಿದೆಯಲ್ಲ, ಕಡ್ವಾ, ಕಸಾಯಿಲ, ಸಿಹಿ, ಕಹಿ ಏನ, ಇವೆಲ್ಲ ಏನು 6 ರಸಗಳಿದೆ, ಈ ರಸಗಳ ಈ ರಸಗಳನ್ನ ತ್ಯಾಗ ಮಾಡಿ ಅನುಪಮ ರಸ ಪೀನೆ ಆಯಾ ಹೂ. ಅನುಪಮ ರಸ, ಅನುಪಮ ರಸ, ಅನುಪಮ ಅಂದ್ರೆ ಯಾವುದಕ್ಕೆ ಉಪಮೆಯನ್ನ, ಉಪಮೆ ಅಂದ್ರೆ ಉದಾಹರಣೆಯನ್ನ, ಯಾವುದನ್ನ ಯಾವುದ್ರ ಜೊತೆಗೆ ಕಂಪೇರ್ ಮಾಡಕ್ ಆಗೋದಿಲ್ಲ, ಅದಕ್ಕಂತಾರೆ ಅನುಪಮ್. ಉಪಮಾ, ಉಪಮೇಯ ಅಂತ ಹೇಳಿದ್ರೆ ಕಂಪೇರ್ ಮಾಡಬಹುದಾದಂತಹ, ಮತ್ತು ಅನುಪಮೇಯ ಅಂದ್ರೆ ಯಾವ ಜೊತೆಗೂ ಕಂಪ್ಯಾರಿಸನ್ ಪಾಸಿಬಲ್ ಇಲ್ಲ ಅಂತಹ ಅನ್ಕಂಪ್ಯಾರಬಲ್ ಯಾವ ವಸ್ತು ಇದೆ, ಅದಕ್ಕೆ ನಾವೇನಂತೀವಿ? ಅನುಪಮ್. ಆ ಯಾವ ಅನುಪಮ ರಸ ಇದೆ, ಅನುಪಮ ರಸ ಎಲ್ಲಿದೆ? ಅಂತರಂಗದ ಯಾವ ಆನಂದ ಇದೆ, ಅತೀಂದ್ರಿಯ ಯಾವ ಸುಖ ಇದೆ, ಅದು ಅನುಪಮ ರಸ ಇದೆ. ಅತೀಂದ್ರಿಯ ರಸವನ್ನ ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಹೇ ಅನಂತ ಪರಮೇಷ್ಠಿ, ಹೇ ಜಿನೇಂದ್ರ ಭಗವಂತ,
ನಾನು ಷಟರಸಗಳನ್ನ ತ್ಯಾಗ ಮಾಡಿ ಅಂತರಂಗದ ಅನುಪಮ ರಸವನ್ನ ಪಡಿಲಿಕ್ಕೆ ನಿಮ್ಮ ಹತ್ರ ಈ ನೈವೇದ್ಯವನ್ನ ತಗೊಂಡು ಬಂದಿದ್ದೇನೆ. ಈ ನೈವೇದ್ಯವನ್ನ ಅರ್ಪಣೆ ಮಾಡೋ ಮೂಲಕ ಷಟರಸಗಳನ್ನ ತ್ಯಾಗ ಮಾಡಿ ನನ್ನ ಅಂತರಂಗದ ಅತೀಂದ್ರಿಯ ರಸವನ್ನ ಪಡ್ಕೋತೇನೆ ಅನ್ನತಕ್ಕಂತಹ ಭಾವವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ನೈವೇದ್ಯದ ಚಂದ ಇದೆ. ಇನ್ನು ಮುಂದಿನ ಪದ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ? ದೀಪದ ಪದ್ಯ. ಇದರಲ್ಲಿ ಏನು ಹೇಳ್ತಿದ್ದಾರೆ? जड़ जग के जड़ दीपक को अब तक समझा था मैंने उजियारा झंझा के एक झकोरे में जो बनता घोर तिमिरकारा अतएव प्रभु यह नश्वर दीप समर्पण करने आया हूँ तेरी अंतर लो से निज अंतर दीप जलाने आया हूँ प्रभु दीप जलाने आया. तो ಏನ್ ಹೇಳ್ತಾರೆ? जग के जड़ दीपक को अब तक समझा था मैंने उजियारा. ಉಜಿಯಾರ ಅಂದ್ರೆ ಉಜ್ವಲತೆ. ಉಜ್ವಲತೆ ಅಂದ್ರೆ ಪ್ರಕಾಶ. ಅಂದ್ರೆ ಯಾವ ಕತ್ತಲೆ ಇದೆ ಆ ಕತ್ತಲೆಯನ್ನ ಹೋಗಿಸ್ಬೇಕಾದ್ರೆ ನಮಗೆ ಪ್ರಕಾಶ ಬೇಕು, ಬೆಳಕು ಬೇಕು. ಉಜಿಯಾರ ಅಂದ್ರೆ ಬೆಳಕು. ಈ ಬೆಳಕು ಯಾವುದರಿಂದ ಸಿಗುತ್ತೆ? ಜಗಕ್ಕೆ ಜಡ ದೀಪಕ್ಕೋ. ಇಂಥ ಅದ್ಭುತ ಶಬ್ದಗಳಿದೆ. ಅಬ್ ತಕ್, ಇಲ್ಲಿವರೆಗೆ ಜಗಕ್ಕೆ ಪ್ರಪಂಚದಲ್ಲಿ ಸಿಗುವಂತಹ ಯಾವ ಜಡ ದೀಪಕ ಇದೆ, ಜಡ ದೀಪಕ ಅಂದ್ರೆ ಪುದ್ಗಲ ಯಾವ ದೀಪಕ ಇದೆ, ದೀಪ ಇದೆಯಲ್ಲ ನಾವೆಲ್ಲ ದೀಪ ಬೆಳಗ್ತೀವಲ್ಲ, ಯಾವ ಆ ಪುದ್ಗಲ ಪೌದ್ಗಲಿಕ ದೀಪ ಇದೆ ಅದಕ್ಕೆ ಹೇಳ್ತಾ ಇದ್ದಾರೆ. ಜಗಕ್ಕೆ ಜಡ ದೀಪಕಕ್ಕೋ ಅಬ್ ತಕ್, ಇಲ್ಲಿವರೆಗೆ ಸಮುಜಾತಾ ಮೇನೆ ಉಜಿಯಾರ, ನಾನು ಅದನ್ನ ಬೆಳಕು ಅಂತ ತಿಳಿದಿದ್ದೆ. ಪ್ರಪಂಚದಲ್ಲಿ ದೀಪ ಜ್ಞಾನಕ್ಕೆ ಅಥವಾ ಪ್ರಕಾಶಕ್ಕೆ ಒಂದು ದೊಡ್ಡ ಉದಾಹರಣೆ ಇದೆ. ಏನ ಜ್ಞಾನ ಅಥವಾ ಪ್ರಕಾಶ, ಈ ಜ್ಞಾನ ಅಥವಾ ಪ್ರಕಾಶಕ್ಕೆ ಯಾವ ಈ ದೀಪ ಇದೆ ಅದು ಬಹಳ ದೊಡ್ಡ ಒಂದು ಇಂಡಿಕೇಶನ್ ಇದೆ. ಆದ್ರೆ ಅದಕ್ಕೆ ವಿರುದ್ಧವಾಗಿ ಹೇಳ್ತಾರೆ ಇಲ್ಲಿ. ಏನ್ ಹೇಳ್ತಾರೆ? ಜಡಕ್ಕೆ ಜಗಕ್ಕೆ ಜಡ ದೀಪಕ್ಕೂ, ಪ್ರಪಂಚದ ಯಾವ ಪೌದ್ಗಲಿಕ ದೀಪಕ ಇದೆ ಆ ದೀಪವನ್ನ ನಾನು ಬೆಳಕು ಅಂತ ತಿಳಿದಿದ್ದೆ. ಆದ್ರೆ ಸಮಸ್ಯೆ ಏನಿದೆ? ಈ ಸಮಸ್ಯೆ झंझाके एक झकोरे में जो बनता घोर तिमिरಕಾರ, ಆ ಕಡೆಯಿಂದ ಒಂದು ಜೋರಾಗಿ ಗಾಳಿ ಬೀಸ್ತು. ಏನಾಯ್ತು? ದೀಪ ಆರೋಯ್ತು. ದೀಪ ಆರ್ತಾ ಇದ್ದಂತೆ ಘೋರ ಅಂಧಕಾರ ವ್ಯಾಪ್ತವಾಯಿತು. ಏನಾಯ್ತು? ನಾನು ಈ ದೀಪವನ್ನ ಬೆಳಕು ಅಂತ ತಿಳ್ಕೊಂಡಿದ್ದೆ, ಆದ್ರೆ ಇದು ಬಹಳ ಕ್ಷಣಿಕ ಇದೆ. ಆ ಕಡೆಯಿಂದ ಒಂದು ಗಾಳಿಯ ಒಂದು ಜೋರಾದಂತಹ ಬೀಸೋ ಗಾಳಿ ಬಂತು. ಅದರಲ್ಲಿ ಏನಾಯ್ತು? ದೀಪ ಆರು ಹೋಯ್ತು. ದೀಪ ಆರು ಹೋದ ತಕ್ಷಣ ಏನಾಯ್ತು? ಅಲ್ಲಿ ಘೋರ ಅಂಧಕಾರ ಉಂಟಾಯ್ತು, ಕತ್ತಲೆ ಆಯ್ತು. ಆದ್ದರಿಂದ ಅತಏವ ಪ್ರಭು, ಆದ್ದರಿಂದ ಪ್ರಭು ಯಹ ನಶ್ವರ ದೀಪ ಸಮರ್ಪಣ ಕರ್ನೆ ಆಯಾ ಹೂಂ, ಈ ಯಾವ ನಶ್ವರ ದೀಪ ಇದೆ ಇದನ್ನ ಸಮರ್ಪಣೆ ಮಾಡ್ಲಿಕ್ಕೆ ಬಂದಿದ್ದೇನೆ. ಯಾಕಂದ್ರೆ ಈ ನಶ್ವರ ದೀಪ ಕ್ಷಣ ಮಾತ್ರದಲ್ಲಿ ಅಂಧಕಾರವನ್ನ ಉಂಟು ಮಾಡತಕ್ಕಂತಹ ಈ ದೀಪ ನನಗೇನೋ ಕೆಲಸಕ್ಕೆ ಬರೋದಿಲ್ಲ. ಏನ್ ಹೇಳ್ತಿದ್ದಾರೆ? ಈ ದೀಪ ಬಹಳ ಕ್ಷಣಿಕ ಇದೆ. ಯಾಕಂತ ಹೇಳಿದ್ರೆ ಈ ದೀಪ ನಿಜವಾಗ್ಲೂ ನನಗೆ ಶಾಶ್ವತವಾದ ಬೆಳಕನ್ನ ಕೊಡ್ಲಿಕ್ಕೆ, ಶಾಶ್ವತವಾದ ಜ್ಞಾನವನ್ನು